ವೆಲ್ಕಮ್ ಟು ಹರ್ಷ ದಿಕ್ಸೂಚಿ ಹೋಲಿಸ್ಟಿಕ್ಸ್ ಸುಜೋಕ್ ಥೆರಪಿ ಬಗ್ಗೆ ಕರೆಸ್ಪಾಂಡೆನ್ಸ್ ಸಿಸ್ಟಮು ಸೂ ಮೀನ್ಸ್ ಹ್ಯಾಂಡ್, ಜೋಕ್ ಮೀನ್ಸ್ ಫೀಟ್. ಇದರ ಕರೆಸ್ಪಾಂಡೆನ್ಸ್ ಸಿಸ್ಟಮ್ನ ನಾವು ಓದುವರ ಕಲ್ತಿದ್ದೀವಿ. ಈಗ ಮುಂದುವರಿದ ಭಾಗ ಅಂದರೆ ಅನುರೂಪ ಪದ್ಧತಿ ಅಂತ ಏನು ಹೇಳ್ತೀವಲ್ವಾ, ಇದು ದೇಹ, ಇದು 5 ಪ್ರೊಜೆಕ್ಟರಿ ಆರ್ಗನ್ಸ್. ನಿಮಗೂ ಸಹ 2 ಕಾಲು, 2 ಕೈ ಮತ್ತು ತಲೆ, 5 ಪ್ರೊಜೆಕ್ಟರಿ ಆರ್ಗನ್ಸ್ ಅಂತ ಹೇಳ್ತೀವಿ. ನಿಮ್ಮ ದೇಹದಿಂದ ಹೊರ ಹೊಮ್ಮಿರತಕ್ಕಂತಹ ಇಷ್ಟೇ ಇರುತ್ತೆ. ಯಾರಿಗಾದ್ರೂ ಡೌಟ್ ಇದ್ದರೆ ಒಂದ್ಸರಿ ಕನ್ಫರ್ಮ್ ಮಾಡ್ಕೊಳ್ಳಿ. ಜಾಸ್ತಿ ಅಥವಾ ಕಡಿಮೆ ಇರ್ಬೋದು ಕೆಲವರಿಗೆ, ಬಟ್ ಇಷ್ಟೇ ಇರುತ್ತೆ, ಜಾಸ್ತಿ ಇರಲ್ಲ. ಮತ್ತು 6ನೇ ಬೆರಳಿರುತ್ತೆ. 6ನೇ ಬೆರಳಿರೋರಿಗೆ ಹೆಂಗೆ ಟ್ರೀಟ್ ಮಾಡ್ಬೋದು ಅಂದರೆ 6ನೇ ಬೆರಳನ್ನು ನ್ಯೂಟ್ರಲ್ ಮಾಡಿ. ಯಾಕೆಂದರೆ ಅದು ಬೆರಳಿರುತ್ತೆ ಬಟ್ ಆ್ಯಕ್ಷನ್ ಇರಲ್ಲ. 1 ಲಕ್ಷಕ್ಕೆ ಅಥವಾ 1 ಕೋಟಿಗೆ ಒಬ್ಬರಿಗೆ ಆ್ಯಕ್ಷನ್ ಇರುತ್ತೆ. ನಾನು ನನ್ನ ಲೈಫಲ್ಲಿ ಒಂದೇ ಒಂದು ಮಗುಗೆ ನೋಡಿದ್ದೀನಿ ಅಷ್ಟೆ. ನಮ್ಗೆ ಹೆಂಗೆ 4 ಬೆರಳಲ್ಲಿ ಆಕ್ಷನ್ ಆಗುತ್ತೆ, ಆ ಮಗು 5 ಬೆರಳು ಆಕ್ಷನ್ ಆಗ್ತಾ ಇತ್ತು. ಇದೇ ಥರ ಇನ್ನೊಂದು ಇಡೀ ನನ್ನ 58 ವರ್ಷದಲ್ಲಿ ನೋಡಿದ್ದು ಒಂದೇ ಒಂದು. ನಮ್ಮ ದೇಹದ ಬಲಭಾಗಕ್ಕಿದೆ, ಇದು ಎಡಭಾಗಕ್ಕಿದೆ. ಸೊ ಇದು ಎಡಭಾಗದ ಲಂಗ್ಸ್. ನಾವು ಕರೆಕ್ಟಾಗಿ ಸೆಂಟ್ರಿಗೆ ಹಿಂಗೆ ಲೈನ್ ಹಾಕ್ಕೊಂಡ್ರು ಸಹ, ನೇರವಾಗಿ ಲೈನ್ ಹಾಕ್ಕೊಂಡ್ರು ನಮ್ಮ ಬಲಭಾಗದ ಲಂಗ್ಸ್ ಸ್ಪೇಸು ಕಡಿಮೆ, ಇಲ್ಲಿಂದ ಇಲ್ಲಿಗೆ ಇಷ್ಟೇ ಇರೋದು. ಲೆಫ್ಟ್ ಆದರೆ ಇಲ್ಲಿಂದ ಇಲ್ಲಿವರೆಗೂ ಇರುತ್ತೆ. ಕರೆಕ್ಟಾ? ಈಗ ನಾವು ಎಡಗೈ ನೋಡ್ತಾ ಇದ್ದೀವಿ. ಎಡಗೈಯಲ್ಲಿ ನಾವು ಲಂಗ್ಸ್ ತಗೊಂಡಾಗ ಎಡಗೈಯಲ್ಲಿ ಲೆಫ್ಟ್ ಹ್ಯಾಂಡಲ್ಲಿ ಲೆಫ್ಟ್ ಲಂಗ್ಸು ದೊಡ್ಡದಾಗಿದೆ ಸ್ಪೇಸು, ರೈಟ್ ಲಂಗು ಸ್ಪೇಸ್ ಕಡಿಮೆ ಇದೆ. ಬಿಕಾಸ್ ಈ ಲಂಗ್ ಬಂದು ನಮ್ಮ ದೇಹದ ಬಲಭಾಗದಲ್ಲಿರುತ್ತದೆ. ನಮ್ಮ ದೇಹದ ಬಲಭಾಗದಲ್ಲಿರ್ತಕ್ಕಂಥ ಲಂಗ್ಸ್ ಇದು. ಲೆಫ್ಟ್ ಲಂಗ್ಸ್ ಬಂದು ನಮ್ಮ ದೇಹದ ಎಡಭಾಗದಲ್ಲಿದೆ. ಈ ನಮ್ಮ ಎಡಗೈಯಲ್ಲಿ ಎಡಭಾಗದ ಲಂಗ್ಸ್ನ ಶ್ವಾಸಕೋಶನ ತಗೊಂಡಾಗ ಇದು ಪ್ರೈಮರಿ ಕರೆಸ್ಪಾಂಡೆನ್ಸ್. ಇದು ಇಲ್ಲಿಂದ ಇಲ್ಲಿಗೆ ದೊಡ್ಡದಾಗಿರ್ತಕ್ಕಂಥದ್ದು ಪ್ರೈಮರಿ ಕರೆಸ್ಪಾಂಡೆನ್ಸು. ಎಡಗೈಯಲ್ಲಿ ಬಲಭಾಗದ ಲಂಗ್ಸನ್ನು ತಗೊಂಡಾಗ ಈ ಲಂಗ್ಸ್ ಇದೆಯಲ್ವಾ, ಇದು ರೈಟ್ ಲಂಗ್ ಏನು ಬರುತ್ತೆ, ಇದು ಒಂದು ಸೆಕೆಂಡರಿ ಕರೆಸ್ಪಾಂಡೆನ್ಸ್ ಅಂತ ಹೇಳ್ತೀವಿ. ಪ್ರೈಮರಿ ಕರೆಸ್ಪಾಂಡೆನ್ಸಲ್ಲಿ ಯಾವಾಗಲೂ ನಿಮಗೆ ಸ್ಪೇಸ್ ಜಾಸ್ತಿ ಇರುತ್ತೆ. ಇನ್ನೊಂದು ಸರಿ ಹೇಳ್ತೀನಿ, ಕನ್ಫ್ಯೂಷನ್ ಮಾಡ್ಕೋಬೇಡಿ. ನಮ್ಮ ದೇಹನ 4 ಭಾಗಗಳನ್ನಾಗಿ ನಾವು ಮಾಡಿದ್ವಿ, ಕರೆಕ್ಟ್ ಅಲ್ವಾ? ಎಬೋದ ಡಯಾಫ್ರಮ್ ತೊಗೊಳ್ಳೋಣ. ಫಸ್ಟ್ ಎಕ್ಸಾಂಪಲ್ಗೆ ಎಬೋದ ಡಯಾಫ್ರಮ್ ತೊಗೊಂಡಾಗ ನಾವು ಮೇಲ್ಗಡೆಯಿಂದ ಲೈನ್ ಹಾಕ್ಕೊಂಡಾಗ ನಮ್ಮ ಎಡಭಾಗದ ಶ್ವಾಸಕೋಶ, ಇದು ಬಲಭಾಗದ ಶ್ವಾಸಕೋಶ. ಬಲಭಾಗದ ಶ್ವಾಸಕೋಶ ಎಡಗೈಯಲ್ಲಿ ಕಡಿಮೆ ಸ್ಪೇಸ್ ಇದೆ, ಎಡಭಾಗದ ಶ್ವಾಸಕೋಶ ಎಡಗೈಯಲ್ಲಿ ಜಾಸ್ತಿ ಇದೆ. ಇದನ್ನು ನಾವು ಎಡಗೈಲಿರೋ ಲೆಫ್ಟ್ ಹ್ಯಾಂಡ್ ಲೆಫ್ಟ್ ಲಂಗ್ಸ್ನ ಪ್ರೈಮರಿ ಕರೆಸ್ಪಾಂಡೆನ್ಸ್ ಅಂತ ಕರಿತೀವಿ. ಈ ಎಡಗೈಯಲ್ಲಿ ಬಲಭಾಗದ ಲಂಗ್ಸನ್ನು ನಾವು ಸೆಕೆಂಡರಿ ಕರೆಸ್ಪಾಂಡೆನ್ಸ್ ಅಂತ ಕರಿತೀವಿ. ನಾನು ಆಗಲೇ ಹೇಳಿದೆ ನಿಮಗೆ, ಯಾವ ದೇಹದ ಅಂದರೆ ಎಡಭಾಗ, ಬಲಭಾಗ, ಮೇಲ್ಭಾಗ ಮತ್ತು ಕೆಳಭಾಗ ಯಾವ ಭಾಗದಲ್ಲಿ ತೊಂದರೆ ಇದೆಯೋ ಅದರ ಕರೆಸ್ಪಾಂಡೆನ್ಸ್ ಹ್ಯಾಂಡ್ ಅಥವಾ ಲೆಗ್ ಮೇಲೆ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಹೇಳಿದ್ದೀನಿ ನಿಮಗೆ. ಈ ದೇಹದ ಎಡಭಾಗದಲ್ಲಿರ್ತಕ್ಕಂಥ ತೊಂದರೆಗಳನ್ನು ಎಡಗೈಯಲ್ಲಿ ಕೊಡಬೇಕು, ಬಲಭಾಗದಲ್ಲಿರ್ತಕ್ಕಂಥ ತೊಂದರೆಗಳನ್ನು ಬಲಗೈಯಲ್ಲಿ ಕೊಡಬೇಕು ಅಂತ ಹೇಳಿದ್ದೆ. ಸೊ ಅದೇ ಪ್ರಕಾರವಾಗಿ ಲಂಗ್ಸ್ 2 ಆಗುತ್ತೆ. ಎಡಭಾಗಕ್ಕೊಂದು ಬರುತ್ತೆ, ಬಲಭಾಗಕ್ಕೊಂದು ಬರುತ್ತೆ, ಅರ್ಧ ಬರುತ್ತೆ, ಹೌದಲ್ವಾ? ಸೊ ಎಡಗೈಯಲ್ಲಿ ಲೆಫ್ಟ್ ಲಂಗ್ಸ್ನ ಟ್ರೀಟ್ ಮಾಡಬೇಕಾದ್ರೆ ನಿಮಗೆ ಜಾಸ್ತಿ ಸ್ಪೇಸ್ ಸಿಕ್ಕುತ್ತೆ. ಬಲಗೈ ಅಂತ ತಗೊಂಡಾಗ ಬಲಗೈಯಲ್ಲಿ ನೋಡಿ ಇದೇ ಥರ ನಾವು ಕರೆಕ್ಟಾಗಿ ಸೆಂಟ್ರಿಗೆ ಒಂದು ಲೈನ್ ಹಾಕಿದಾಗ ಇದು ಲೆಫ್ಟ್ ಲಂಗ್, ಇಲ್ಲಿಂದ ಈ ಕಡೆಗೆ ರೈಟ್ ಲಂಗ್ ಸ್ಪೇಸ್ ಜಾಸ್ತಿ ಇದೆ. ಬಲಗೈಯಲ್ಲಿ ಬಲಭಾಗದ ಲಂಗ್ಸ್ ಬಂದು ಪ್ರೈಮರಿ ಕರೆಸ್ಪಾಂಡೆನ್ಸು, ಲೆಫ್ಟ್ ಲಂಗ್ಸ್ ಬಂದು ಸೆಕೆಂಡರಿ ಕರೆಸ್ಪಾಂಡೆನ್ಸ್. ಯಾಕೆ ಅಂದರೆ ನಾವು ಬಲಗೈಯಲ್ಲಿ ಬಲಭಾಗದ ಶ್ವಾಸಕೋಶವನ್ನು ಟ್ರೀಟ್ ಮಾಡ್ತೀವಿ, ಸ್ಪೇಸ್ ಜಾಸ್ತಿ ಬರುತ್ತೆ. ಎಡಭಾಗದ ಲಂಗ್ಸು ಕಡಿಮೆ ಸ್ಪೇಸ್ ಇರುತ್ತೆ. ನಿಮ್ಮ ದೇಹದ ಬಲಭಾಗದಲ್ಲಿರುವ ಆರ್ಗನ್ಸ್, ಎಡಭಾಗದಲ್ಲಿರುವ ಆರ್ಗನ್ಸ್ ಎರಡೂ ಸಹ 2 ಕೈಯಲ್ಲೂ ಸಿಕ್ಕುತ್ತೆ ನಿಮಗೆ. 2 ಕೈಯಲ್ಲಿ ಸಿಕ್ಕೋದೇ ಆದರೆ, ಎಕ್ಸಾಂಪಲ್ ಲಂಗ್ಸ್ ತಗೊಂಡಿದ್ದೀನಿ, ನಿಮ್ಮ ಎಡಗೈಯಲ್ಲಿ ಎಡಭಾಗದ ಲಂಗ್ಸು ಸ್ಪೇಸ್ ಜಾಸ್ತಿ ಇದೆ, ಇಲ್ಲಿ ನಾವು ಟ್ರೀಟ್ ಮಾಡ್ತೀವಿ.
ಇದನ್ನು ಪ್ರೈಮರಿ ಕರೆಸ್ಪಾಂಡೆನ್ಸ್ ಸಿಸ್ಟಮ್ ಅಂತ ಕರಿತೀವಿ. ಇದನ್ನು ಇದೇ ಲೆಫ್ಟ್ ಲಂಗ್ನ ರೈಟ್ ಹ್ಯಾಂಡಲ್ಲಿ ಸ್ಪೇಸ್ ಕಡಿಮೆ ಬರುತ್ತೆ. ಇದು ಲೆಫ್ಟು, ಇದು ರೈಟು. ಇದೇ ಲೆಫ್ಟ್ ಲಂಗು ಇಲ್ಲಿ ಸೆಕೆಂಡರಿ ಕರೆಸ್ಪಾಂಡೆನ್ಸ್ ಅಂತ ಹೇಳ್ತೀವಿ. ನಿಮ್ಮ ದೇಹದ ಬಲಭಾಗವನ್ನು ನೀವು ಟ್ರೀಟ್ ಮಾಡ್ತಾ ಇದ್ದೀರಾ. ಎಬೋ ದ ಡಯಾಫ್ರಮ್ ಮಾತ್ರನೇ ತಗೊಳ್ಳೋಣ ಇವಾಗ, ಆಮೇಲೆ ಬಿಲೋ ದ ಡಯಾಫ್ರಮ್ ಹೋಗೋಣ. ಎಬೋ ದ ಡಯಾಫ್ರಮಲ್ಲಿ ನಿಮ್ಮ ದೇಹದ ಬಲಭಾಗದ ಯಾವುದೇನೆ ಕೊಡಿ, ಇನ್ಕ್ಲೂಡಿಂಗ್ ಥೈರಾಯ್ಡು, ರೈಟ್ ಐ ಎಲ್ಲನೂ ನೀವೇನು ಕೊಡ್ತೀರಲ್ವ, ಇದು ಸೆಕೆಂಡ್ರಿ ಕರೆಸ್ಪಾಂಡೆನ್ಸ್. ನಿಮ್ಮ ದೇಹದ ಎಡಭಾಗದಲ್ಲಿರುವ ಆರ್ಗನ್ಗಳನ್ನು ಎಡಗೈಯಲ್ಲಿ ಟ್ರೀಟ್ಮೆಂಟ್ ಕೊಡ್ತೀರಾ, ಅದೆಲ್ಲನೂ ಪ್ರೈಮರಿ ಕರೆಸ್ಪಾಂಡೆನ್ಸ್ ಅಂತ ಹೇಳ್ತೀವಿ. ಕೆಲವು ಸಾರಿ ಸ್ಪೇಸ್ ಜಾಸ್ತಿ ಇರೋದ್ರಿಂದ ನೀವು ಈ ಸ್ಪೇಸ್ ಜಾಸ್ತಿ ಇರೋ ಪ್ರೈಮರಿ ಕರೆಸ್ಪಾಂಡೆನ್ಸ್ ಪ್ಲೇಸಲ್ಲಿ ನೀವು ಟ್ರೀಟ್ಮೆಂಟ್ ಕೊಟ್ಟರೆ ರಿಸಲ್ಟ್ ಫಾಸ್ಟ್ ಇರುತ್ತೆ. ಲಂಗ್ಸಿಗೆ ನೀವು ನೋಡ್ಬೋದು, ಸ್ಟೆಥೋಸ್ಕೋಪ್ ಎಲ್ಲ ಇಟ್ಕೊಂಡು ನೀವು ಚೆಕ್ ಮಾಡೋದು ಅಭ್ಯಾಸ ಮಾಡ್ಕೊಳ್ಳಿ. ಸ್ಟೆಥೋಸ್ಕೋಪ್ ಬರೀ ಡಾಕ್ಟ್ರೇ ಬಳಸಬೇಕಂತ ನಿಯಮ ಏನಿಲ್ಲ. ಸ್ಟೆಥೋಸ್ಕೋಪ್ ಯಾರು ಬೇಕಾದರೂ ಬಳಸ್ಬೋದು. ಸಾಮಾನ್ಯ ವ್ಯಕ್ತಿ ಸಹ ಸ್ಟೆಥೋಸ್ಕೋಪನ್ನು ಬಳಸ್ಬೋದು. ಟ್ರೀಟ್ಮೆಂಟ್ ಕೊಡೋಂಗಿಲ್ಲ ಅಷ್ಟೇ. ಸ್ಟೆಥೋಸ್ಕೋಪ್ ಇಟ್ಕೊಂಡು ನೀವು ಲಂಗ್ಸನ್ನು ಚೆಕ್ ಮಾಡಿದಾಗ ಯಾವ ಭಾಗದಲ್ಲಿ ಕಫ ಜಾಸ್ತಿ ಇದೆ, ಯಾವ ಭಾಗದಲ್ಲಿ ವೀಕ್ ಇದೆ ಲಂಗ್ಸ್ ಅನ್ನೋದನ್ನು ಅಲ್ಲಿನ ಸೌಂಡ್ ಮುಖಾಂತರವಾಗಿ ನೀವು ತಿಳ್ಕೊಬೋದು. ಹಾಗೆಯೇ ಸಪೋಸ್ ನೀವು ಚೆಕ್ ಮಾಡಿದ್ದೀರಾ, ಇಲ್ಲ ಪೇಷಂಟೇ ಹೇಳ್ತಾನೆ ನನಗೆ ರೈಟ್ ಸೈಡ್ ಹೆವಿನೆಸ್ ಜಾಸ್ತಿ ಅನ್ನಿಸ್ತಾ ಇದೆ. ಸೊ ರೈಟ್ ಸೈಡ್ ಹೆವಿನೆಸ್ ಜಾಸ್ತಿ ಅನ್ಸಿದ್ರೆ ನೀವು ರೈಟ್ ಲಂಗ್ನ ಟ್ರೀಟ್ ಮಾಡಬೇಕಲ್ವಾ, ಲೆಫ್ಟ್ ಹ್ಯಾಂಡಲ್ಲಿ ಟ್ರೀಟ್ ಮಾಡಬೇಡಿ, ರೈಟ್ ಹ್ಯಾಂಡಲ್ಲಿ ಟ್ರೀಟ್ ಮಾಡಿ. ರೈಟ್ ಹ್ಯಾಂಡಲ್ಲಿ ನಿಮಗೆ ಸ್ಪೇಸ್ ಜಾಸ್ತಿ ಇರುತ್ತೆ, ನಾವು ಇಲ್ಲಿ ಟ್ರೀಟ್ಮೆಂಟ್ ಕೊಡೋಕ್ಕೆ ಈಸಿಯಾಗಿರುತ್ತೆ. ನಿಮಗೆ ಓವರ್ಲ್ಯಾಪಿಂಗ್ ಎಲ್ಲ ಹೇಳಿದ್ದೀನಲ್ವಾ, ಕರೆಸ್ಪಾಂಡೆನ್ಸ್ ಹೇಳಿದ್ದೀನಿ, ಓವರ್ಲ್ಯಾಪಿಂಗ್ ಹೇಳಿದ್ದೀನಿ ಲಾಸ್ಟ್ ಟೈಮ್ ಕ್ಲಾಸಲ್ಲಿ. ಈ ಓದಲ್ಲಿ ಸ್ಟಮಕ್ ಬರುತ್ತೆ ಅಲ್ವಾ, ಇಲ್ಲಿ ಸ್ಟಮಕ್ಕು, ಹಾರ್ಟು, ಸ್ಪ್ಲೀನು ಎಲ್ಲ ಇಲ್ಲೇ ಮಿಕ್ಸ್ ಆಗುತ್ತೆ, ಲಂಗ್ಸು ಇಲ್ಲೇ ಬರುತ್ತೆ, ಕರೆಕ್ಟ್ ಅಲ್ವಾ. ಲೆಫ್ಟ್ ಹ್ಯಾಂಡ್ ಅಂತ ತಗೊಂಡಾಗ ಲೆಫ್ಟ್ ಹ್ಯಾಂಡಲ್ಲಿ ಓವರ್ಲ್ಯಾಪಿಂಗ್ ಆರ್ಗನ್ಸ್ ತೋರಿಸಿದ್ದೀನಿ ಲಾಸ್ಟ್ ಟೈಮ್, ನಿಮಗೆ ಕ್ಲಿಯರಾಗಿ ಪಿಕ್ಚರ್ ತೋರಿಸಿದ್ದೀನಿ ಎಷ್ಟೊಂದು ಓವರ್ಲ್ಯಾಪ್ ಆಗುತ್ತೆ. ಸ್ಟಮಕ್ ಇದೆ, ಇಲ್ಲೇ ಹಾರ್ಟು ಬರುತ್ತೆ, ನಿಮಗೆ ಸ್ಪ್ಲೀನು ಇಲ್ಲೇ ಬರುತ್ತೆ, ಲಂಗ್ಸು ಇಲ್ಲೇ ಬರುತ್ತೆ. ನೀವು ಪ್ರೆಷರ್ ಪಾಯಿಂಟ್ ಅಂತ ಹುಡುಕಿದಾಗ ಅಲ್ಲಿ ಪೇಯ್ನ್ ಸಿಮ್ಟಮ್ಸ್ ಇರುತ್ತೆ. ಆ ಪೇಯ್ನ್ ಯಾವುದ್ರದ್ದು ಅಂತ ನೀವು ಕನ್ಫರ್ಮೇಷನ್ ಮಾಡ್ಕೊಳ್ತೀರಾ. ಒಂದು ಎಡಗೈಯಲ್ಲಿ ಲಂಗ್ಸ್ ಇಲ್ಲಿ ಬರುತ್ತೆ, ಕರೆಕ್ಟ್ ಅಲ್ವಾ. ನಿಮಗೆ ಲಂಗ್ಸ್ ಎಲ್ಲಿರೋದು, ಬಲಭಾಗದಲ್ಲಿರೋದು. ನಿಮ್ಮ ಲಂಗ್ಸು ಬಲಭಾಗದಲ್ಲಿದೆ. ಎಲ್ಲಿದೆ ಅಂದರೆ ಈ ಡಯಾಫ್ರಮಲ್ಲಿದೆ ಕೆಳಗಡೆ. ಈ ಡಯಾಫ್ರಮಲ್ಲಿ ನಿಮ್ಮ ಲಿವರ್ ಇರುವಂಥದ್ದು, ಈ ಜಾಗದಲ್ಲಿ ಇರೋದು ಲಿವರ್ ಅಲ್ವಾ. ಎಡಗೈಯಲ್ಲಿ ಲಿವರ್ ನಿಮಗೆ ಈ ಭಾಗದಲ್ಲಿ ಬಂದರೆ ಇದು ಸೆಕೆಂಡರಿ ಕರೆಸ್ಪಾಂಡೆನ್ಸ್ ಆಯಿತು. ನೀವು ಟ್ರೀಟ್ ಮಾಡಬೇಕಾಗಿರೋದಲ್ಲಿ ಪ್ರೈಮರಿ ಕರೆಸ್ಪಾಂಡೆನ್ಸ್ ಏರಿಯಾದಲ್ಲಿ. ಲಿವರ್ ಟ್ರೀಟ್ಮೆಂಟು ರಿಸಲ್ಟ್ ಅಕ್ಯುರಸಿ ಬರಬೇಕು, ಜಿನೈನ್ ರಿಸಲ್ಟ್ ಬರಬೇಕು ನಿಮಗೆ ಅಂದರೆ ಲಿವರ್ನ ಯಾವಾಗಲೂ ಬಲಗೈಯಲ್ಲಿ ಟ್ರೀಟ್ ಮಾಡಿ. ಬಲಗೈಯಲ್ಲಿ ಎಲ್ಲಿ ಬರುತ್ತೆ, ಎಬೋ ದ ಡಯಾಫ್ರಮ್, ಬಿಲೋ ದ ಡಯಾಫ್ರಮ್. ಬಿಲೋ ದ ಡಯಾಫ್ರಮ್ ಅಂದರೆ ಎಲ್ಲಿ ಬರುತ್ತೆ, ಇಲ್ಲಿಂದ ಬರುತ್ತೆ. ಅವಾಗ ನಿಮಗೆ ಲಿವರ್ ಎಲ್ಲಿ ಬರುತ್ತೆ, ಈ ಜಾಗದಲ್ಲಿ ಲಿವರ್ ಬರುತ್ತೆ. ಇನ್ನೂ ಒಂದು ಸಿಂಪಲ್ ಟೆಕ್ನಿಕ್ ನೀವು ಜ್ಞಾಪಕ ಇಟ್ಕೊಳ್ಳೋದಕ್ಕೆ, ಎಲ್ಲರೂ ಎಡಗೈಯಲ್ಲಿ ತರೋ ಆಗಿದ್ದೀರಾ ಅಲ್ವಾ. ಎಡಗೈಯಲ್ಲಿ ಆರ್ಗನ್ಸ್ ತರೋ ಆಗಿರೋ ಪಿಕ್ಚರೆಲ್ಲ ನೋಡಿಕೊಂಡು ಒಂದ್ಸರಿ ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ, ಎಲ್ಲರಿಗೂ ಗೊತ್ತಿದೆಯಾ? ಈ ಬಾಡಿಯಲ್ಲಿರೋ ಆರ್ಗನ್ಸು ಎಬೋ ದ ಡಯಾಫ್ರಮ್ ಮತ್ತೆ ಬಿಲೋ ದ ಡಯಾಫ್ರಮ್ ಆರ್ಗನ್ಸ್ ಎಲ್ಲರಿಗೂ ಚಿರಪರಿಚಿತ ಅಲ್ವಾ. ಓಕೆ, ಈಗ ನಾವೇನು ಮಾಡ್ತೀವಿ, ಎಬೋ ದ ಡಯಾಫ್ರಮ್ ತೆಗೆದುಬಿಡಿ, ಬಿಲೋ ದ ಡಯಾಫ್ರಮ್ ಮಾತ್ರನೇ ನಾವು ಡಿಸ್ಕಸ್ ಮಾಡೋಣ. ಬಿಲೋ ದ ಡಯಾಫ್ರಮ್ ನಿಮಗೆ ಎಲ್ಲೆಲ್ಲಿ ಏನಿದೆ ಅಂತ ಗೊತ್ತಲ್ವಾ. ನೋಡಿ, ಈ ಕೈನ ಈ ಕೈ ಮೇಲ್ಗಡೆ ಈಗ ಹಿಡ್ಕೊಳ್ಳೋದು, ಕಾಣಿಸ್ತಿದ್ಯಾ? ಈ ಕೈ ಕಾಣಿಸ್ತಾ ಇದೆಯಲ್ವಾ, ಈ ಬಲಗೈನ ಇದ್ರ ಮೇಲೆ ಇಟ್ಟಿರ್ತೀನಿ, ಇದ್ರ ಕೆಳಗಡೆ ಇಟ್ಟಿರ್ತೀನಿ. ಕಾಪಿ ಮಾಡಿ, ಇದರಲ್ಲಿರೋ ಎಲ್ಲ ಆರ್ಗನ್ಸ್ನ ಇದಕ್ಕೆ ಕಾಪಿ ಮಾಡ್ಕೊಡಿ. ಸಿಂಪಲ್, ಅರ್ಥ ಆಯ್ತು ಹೇಳಿದ್ದ ನಾನೀಗ? ಇದರಲ್ಲಿರೋ ಅಷ್ಟು ಆರ್ಗನ್ಸ್ನ ಈ ಕೈ ಮೇಲೆ ಇಟ್ಟು ಕಾಪಿ ಮಾಡ್ಕೊಳ್ಳಿ. ಯಾವುದು? ಬಿಲೋ ದ ಡಯಾಫ್ರಮ್. ಇದರಲ್ಲಿ ಎಲ್ಲೆಲ್ಲಿರುತ್ತೆ ಇದರಲ್ಲಿ ಕಾಪಿ ಆಗುತ್ತೆ. ಸೇಮ್ ಇದರಲ್ಲಿ
ಈಸಿಯಾಗಿ ಜ್ಞಾಪಕ ಇಟ್ಕೊಳ್ಳೋದು. ನೀವು ಜ್ಞಾಪಕ ಇಟ್ಕೋಬೇಕಂದ್ರೆ ಹಿಂಗೆ ಇಟ್ಕೊಳ್ಳಿ, ಈ ಕೈನ ಹೀಗೆ ಇಟ್ಕೊಳ್ಳಿ, ಈ ಕೈನ ಇಟ್ಕೊಳ್ಳಿ, ಇದರಲ್ಲಿರೋದೆಲ್ಲ ಇದಕ್ಕೆ ಕಾಪಿ ಮಾಡ್ಕೊಳ್ಳಿ, ಕಾಪಿ ಮಾಡ್ಕೊಂಡು ಈ ಕೈಯಲ್ಲಿ ಎಲ್ಲೆಲ್ಲಿದೆ ಅಂತ ನೋಡ್ಕೊಳ್ಳಿ. ಸಿಂಪಲಾಗಿ ಹೇಳೋದು, ಈಸಿಯಾಗಿ ನಿಮ್ಗೆ ಅರ್ಥ ಆಗುತ್ತೆ. ಎಲ್ಲ ಡಯಾಫ್ರಮ್ ಎಲ್ಲಾನು ವಿತ್ ಕಲರಲ್ಲಿ ನಾನು ಕೊಡ್ತೀನಿ ನಿಮಗೆ ಪಿಕ್ಚರ್ಸ್ನ. ಇವತ್ತಿಂದು ನೋಟ್ಸ್ ಹಾಕಿದ್ದೆ, ಯಾರಾದರೂ ಓದಿದ್ರಾ? ಓದಿದ್ದೀನಿ ಸರ್. ಗುಡ್. ಸೊ ಈಗ ಅರ್ಥ ಆಯ್ತಲ್ವಾ ಇದು ವಾಟ್ ಈಸ್ ಪ್ರೈಮರಿ, ವಾಟ್ ಈಸ್ ಸೆಕೆಂಡ್ರಿ. ಇದು ತುಂಬಾ ಇಂಪಾರ್ಟೆಂಟು. ಯಾಕೆ ಅಂದರೆ ಇಲ್ಲಿ ಪ್ರೈಮರಿ ಸೆಕೆಂಡ್ರಿ ಹೇಳ್ಕೊಡ್ತಾ ಇದ್ದೀನಿ. ಈ ಸೆಕೆಂಡ್ರಿ ಆರ್ಗನ್ಸ್ ಎಲ್ಲ ಇಲ್ಲಿ ಯೂಸ್ ಮಾಡ್ತೀವಿ ನಾವು. ಬ್ಯಾಕ್ ಸೈಡ್ ಯಾಂಗ್ ಸೈಡಲ್ಲಿ ಸೆಕೆಂಡ್ರಿ ನಾವು ಕರೆಸ್ಪಾಂಡೆನ್ಸ್ ಸಿಸ್ಟಮಲ್ಲಿ ಸೂಪರ್ ರಿಸಲ್ಟ್ ತಗೊಳ್ತೀವಿ. ಇಲ್ಲಿನೂ ಅಷ್ಟೇ ನೋಡಿ. ಈ ಎಬೋದ ಡಯಾಫ್ರಮ್ ಅಂತ ಇಲ್ಲಿ ತಗೊಂಡಾಗ, ಈ ಜಾಗದಲ್ಲಿ ಏನಾದ್ರು ತಗೊಳ್ತೀವಲ್ಲ ಎಬೋದ ಡಯಾಫ್ರಮ್ ಅಂತ ಇಲ್ಲಿ ತಗೊಂಡಾಗ ನಿಮಗೆ ಈ ಜಾಗದಲ್ಲಿ ಪ್ಯಾನ್ಕ್ರಿಯಾಸ್ ಬರುತ್ತೆ. ಪ್ಯಾನ್ಕ್ರಿಯಾಸು, ಲಂಗ್ಸು, ಲಾರ್ಜ್ ಇಂಟೆಸ್ಟೈನು, ಇಷ್ಟು ಪಾಯಿಂಟ್ ಇದು ಒಂದೇ ಜಾಗದಲ್ಲಿ ಸಿಗ್ತದೆ ನಿಮಗೆ. ಸೊ ಅದಕ್ಕೆ ಏನು ಮಾಡ್ತೀವಿ ಇವಾಗ, ಸೊ ನೀವು ಎಬೋದ ಡಯಾಫ್ರಮ್ ಬಂದಾಗ ರೈಟಲ್ಲಿರೋದನ್ನು ರೈಟ್ ಆರ್ಗನಲ್ಲಿ ರೈಟ್ ಹ್ಯಾಂಡಲ್ಲಿ ಟ್ರೀಟ್ ಮಾಡಿ, ಲೆಫ್ಟ್ ಸೈಡಲ್ಲಿರೋದನ್ನು ಲೆಫ್ಟ್ ಸೈಡಲ್ಲಿ ಟ್ರೀಟ್ ಮಾಡಿ. ನಾನು ಹೇಳ್ಕೊಟ್ಟಿದ್ದೀನಲ್ವ, 4 ಭಾಗಗಳನ್ನ ಮಾಡ್ಕೊಳ್ಳಿ. ಲಂಗ್ಸ್ ಈ ಕಡೆ ಬರುತ್ತೆ, ಹಾರ್ಟ್ ಮಧ್ಯದಲ್ಲಿ ಬರುತ್ತೆ. ಹಾರ್ಟ್ 2 ಕೈಯಲ್ಲೂ ಟ್ರೀಟ್ ಮಾಡ್ಬೋದು. ಹಾರ್ಟ್ಗೆ ಎಕ್ಸಮ್ಷನ್ಸ್, ಯಾಕೆಂದರೆ ಅದಕ್ಕೇನು ಯಾವುದೂ ಓವರ್ಲ್ಯಾಪ್ ಬರೋದಿಲ್ಲ. ಅದು ಯೂಶ್ವಲಿ ಹಾರ್ಟ್ ಪ್ರಾಬ್ಲಮ್ ಬರಲ್ಲ. ಪಾಯಿಂಟ್ ನಂಬರ್ 1, ಅಕಸ್ಮಾತ್ ನೀವು ಹಾರ್ಟ್ ಪಾಯಿಂಟು ನೀವು ಸುಮ್ಮನೆ ಪ್ರೆಸ್ ಮಾಡಿದ್ರೂ ನಿಮಗೇನು ತೊಂದರೆ ಆಗಲ್ಲ. ನಾನು ಎಲ್ಲ ಅವತ್ತು ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಪ್ಲಸ್ ಅವತ್ತು ತೋರಿಸಿದ್ದೀನಿ. ಎಷ್ಟು ಜನ ರಾತ್ರಿ ಪ್ರೆಸ್ ಮಾಡಿಬಿಟ್ಟು ಚೆನ್ನಾಗಿ ನಿದ್ರೆ ಮಾಡಿದ್ದೀರ. ಬೇರೆ ಸಿಸ್ಟಮಲ್ಲಿ ಬೇರೆ ಥರ. ಸುಜೋಕಲ್ಲಿ ಯಾವಾಗಲೂ ಹಾರ್ಮನೈಸಿಂಗ್ ದ ಎನರ್ಜಿ ಅಂತ ಹೇಳ್ತೀವಿ. ಅಂದರೆ ಕಡಿಮೆ ಇರೋದು ಜಾಸ್ತಿ ಆಗುತ್ತೆ, ಜಾಸ್ತಿ ಇರೋದು ಕಡಿಮೆ ಆಗುತ್ತೆ. ಪಾಯಿಂಟ್ ಒಂದೇ, ಪಾಯಿಂಟಲ್ಲಿ ಯಾವುದೇ ವ್ಯತ್ಯಾಸ ಇರೋದಿಲ್ಲ. ನೋ ಆಂಟಿ ಕ್ಲಾಕ್ ವೈಸ್, ನೋ ಕ್ಲಾಕ್ ವೈಸ್, ಓನ್ಲಿ ಪ್ರೆಸ್ಸಿಂಗ್. ನೀವು ಏನು ಬೇಕಾದ್ರೂ ಮಾಡಿ. ನೀವು ಆಂಟಿ ಕ್ಲಾಕ್ ವೈಸ್ ಮಾಡಿದ್ರು ಅದು ರೈಸ್ ಆಗುತ್ತೆ, ಕ್ಲಾಕ್ ವೈಸ್ ಮಾಡಿದ್ರು ಕಡಿಮೆ ಆಗುತ್ತೆ. ಅದರಲ್ಲಿ ಬರೀ ಪ್ರೆಸ್ ಮಾಡಿದ್ರು ಅದಕ್ಕೆ ಏನು ಬೇಕು ಅಷ್ಟು ಎನರ್ಜಿ ತಗೊಳುತ್ತೆ. ದಟ್ ಈಸ್ ಕಾಲ್ಡ್ ಹಾರ್ಮನೈಸಿಂಗ್. ಜಾಸ್ತಿ ಇರೋದು ಕಡಿಮೆ ಆಗುತ್ತೆ, ಕಡಿಮೆ ಇರೋದು ಜಾಸ್ತಿ ಆಗುತ್ತೆ. ದಟ್ ಈಸ್ ದ ಬ್ಯೂಟಿ ಆಫ್ ದ ಸುಜು. ಸೊ ನಾವೀಗ ಬರೋಣ. ಇದು ಅರ್ಥ ಆಗಿದೆಯಲ್ಲ ಅವನಿಗೆ, ಪ್ರೈಮರಿ ಕರೆಸ್ಪಾಂಡೆನ್ಸ್, ಸೆಕೆಂಡರಿ ಕರೆಸ್ಪಾಂಡೆನ್ಸ್. ಈ ಕೈಗೆ ಬಂದಾಗ ಸೇಮ್ ಅದೇ, ರೈಟ್ ಲ್ಯಾಂಗು ಪ್ರೈಮರಿ ಕರೆಸ್ಪಾಂಡೆನ್ಸ್, ಲೆಫ್ಟ್ ಲ್ಯಾಂಗು ಸೆಕೆಂಡರಿ ಕರೆಸ್ಪಾಂಡೆನ್ಸ್. ಇದು ಪೂರ್ತಿ ದೇಹಕ್ಕೆ ಅಪ್ಲೈ ಆಗುತ್ತೆ. ಇದು ಬರೀ ನಾನು ಇವಾಗ ಒಂದು ಲಂಗ್ಸ್ಗೆ ಹೇಳಿದೆ ನಿಮಗೆ ಎಕ್ಸಾಂಪಲ್. ಬೇರೆ ಇವಾಗ ಇದು ಅಪ್ಪರ್ ಆಯ್ತಲ್ವಾ ಇದು. ಸೊ ಬಿಲೋ ದ ಡಯಾಫ್ರಮ್ ಅಂತ ತಗೊಳ್ಳೋಂಗ ನಾವೊಂದು ಲೆಗ್ ತಗೊಳ್ಳೋಣ ಇವಾಗ, ಈಸಿಯಾಗಿ ಅರ್ಥ ಆಗುತ್ತೆ. ಕರೆಕ್ಟಾ? ಸೊ ದಿಸ್ ಈಸ್ ಲೆಫ್ಟ್ ಲೆಗ್, ದಿಸ್ ಈಸ್ ರೈಟ್ ಲೆಗ್. ಪೂರ್ತಿ ಬಾಡಿ ಅಂತಲೇ ತಗೊಳ್ಳೋಣ, ಏನು ತೊಂದರೆ ಇಲ್ಲ. ಇದು ಲೆಫ್ಟ್ ಪಾರ್ಟ್ ಆಫ್ ದ ಬಾಡಿ, ದಿಸ್ ಈಸ್ ರೈಟ್ ಪಾರ್ಟ್ ಆಫ್ ದ ಬಾಡಿ. ಕರೆಕ್ಟಾ? ಸೊ ಇದು ಲೆಫ್ಟು, ಇದು ರೈಟು. ಇಲ್ಲಿ ನಾವು ಟ್ರೀಟ್ ಮಾಡಿದಾಗ ನಿಮ್ಮ ಬಾಡಿಯಲ್ಲಿ ಇಲ್ಲಿಂದ ಕಾಲುಗಳಿಂದ ಇಲ್ಲಿ ತನಕ ಟ್ರೀಟ್ ಮಾಡಿದಾಗ ದಿಸ್ ಈಸ್ ಪ್ರೈಮರಿ ಕರೆಸ್ಪಾಂಡೆನ್ಸ್. ಅದೇ ನಿಮ್ಮ ದೇಹದ ಎಡಭಾಗದಲ್ಲಿ ಆಗಿರ್ತಕ್ಕಂತಹ ತೊಂದರೆಗಳನ್ನು ಇಲ್ಲಿ ಟ್ರೀಟ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ, ದಿಸ್ ಈಸ್ ಸೆಕೆಂಡರಿ ಕರೆಸ್ಪಾಂಡೆನ್ಸ್. ಹೇಗೆ? ಇದು ಲೆಗ್ಗು, ಇದು ಲೆಫ್ಟ್ ಲೆಗ್. ನಾವು ಎಷ್ಟು ದಿವಸ ಏನೇ ತೊಂದರೆ ಆದರೂ ಇಲ್ಲಿ ಟ್ರೀಟ್ ಮಾಡಿಬಿಟ್ಟಿದ್ದೀವಿ, ಇಲ್ಲೂ ಟ್ರೀಟ್ ಮಾಡ್ತಾ ಇದ್ದೀವಿ. ಯಾಕೆ ಟ್ರೀಟ್ ಮಾಡಿದ್ವಿ ಅಂತ ನಮ್ಗೆ ಗೊತ್ತಿಲ್ಲ ಇಲ್ಲಿವರೆಗೂ. ಸಪೋಸ್ ಇವಾಗ ಇದು ಲೆಫ್ಟ್ ಲೆಗ್ ಆ್ಯಂಡ್ ಲೆಫ್ಟ್ ಹ್ಯಾಂಡ್. ಲೆಫ್ಟ್ ಲೆಗ್ ತೊಗೊಳ್ತೀನಿ, ಇಲ್ಲಿ ಮೊಣಕಾಲು ನೋವಿದೆ. ನಾವಿಲ್ಲಿ ಟ್ರೀಟ್ ಮಾಡಿದ್ದೀವಿ ಒಂದು ಪೇಷಂಟ್ನ, ಪಟ್ಟಂತ ವಾಸಿ ಆಗಿಬಿಡ್ತು. ಈ ಕೈಗೂ ಹೇಳಿರ್ತೀವಿ ಮಾಡ್ಕೊಳ್ಳಿ ಅಂತ, ಪೇಷಂಟ್ ಮಾಡ್ಕೊಂಡಿರಲ್ಲ, ಇದಕ್ಕೆ ಮಾತ್ರ ಮಾಡ್ಕೊಳ್ತಾರೆ, ಪಟ್ಟಂತ ವಾಸಿ ಆಗೋಯ್ತು. ಅದೇ ಒಂದು ಪೇಷಂಟ್ಗೆ ಬಲಗಾಲು ನೋವಿರುತ್ತೆ, ನೀವು ಇಲ್ಲೂ ಹೇಳ್ತೀರಾ, ಜನರಲ್ಲಾಗಿ ಇಲ್ಲೂ ಹೇಳಿರ್ತೀರಾ, ಜನರಲ್ಲಾಗಿ ಬಲಗೈ ಬಿಟ್ಬಿಡ್ತಾರೆ, ಇಲ್ಲಿ ಟ್ರೀಟ್ ಮಾಡ್ತಾರೆ, ವಾಸಿ ಆಗಲ್ಲ ಅವರಿಗೆ. ಅಬ್ಸರ್ವ್ ಮಾಡಿರ್ಬೋದು. ನಿಮ್ಗೆ ಯಾವ್ದಾನ ಫೇಲಿಯರ್ ಕೇಸ್ ಅಂತ ಬಂದಾಗ ಈ ಪ್ರೈಮರಿ ಸೆಕೆಂಡ್ರಿ ಕರೆಸ್ಪಾಂಡೆನ್ಸ್ ಸಿಸ್ಟಮ್ನ ನೀವು ಮಾಡ್ಕೊಳ್ಳಿ. ಕರೆಕ್ಟಾಗಿ ಅವ್ರೇನಾರ ಈ ಥರ ಮಿಸ್ಟೇಕ್ ಮಾಡಿದರೆ, ಅಥವಾ ಬಲಗೈಯಲ್ಲಿ ಮಾಡ್ಕೊಳ್ಳೋಕೆ ಹೇಳಿದ್ದು ಅವರು ಬಲಗೈಯಲ್ಲಿ ಮಾಡಿದ್ರೆ ಎಡಗೈಯಲ್ಲಿ ಒಂದೇ ಮಾಡಿದ್ದು, ಸೆಕೆಂಡ್ರಿ ಕರೆಸ್ಪಾಂಡೆನ್ಸಲ್ಲಿ ಮಾಡಿದಾಗ ಕೆಲವು ಸಾರಿ ರಿಸಲ್ಟ್ ಕಡಿಮೆ ಬರುತ್ತೆ. ಯಾವಾಗ ನಾವು ಯೂಸ್ ಮಾಡ್ತೀವಿ ಅಂದರೆ ಪ್ರೈಮರಿ ಕರೆಸ್ಪಾಂಡೆನ್ಸಲ್ಲಿ ಓವರ್ಲ್ಯಾಪಿಂಗ್ ಬಂದು ಸೆಕೆಂಡ್ರಿ ಕರೆಸ್ಪಾಂಡೆನ್ಸು ಕ್ಲಾರಿಟಿ ಚೆನ್ನಾಗಿದ್ದಾಗ ಆವಾಗ ರಿಸಲ್ಟ್ಸ್ ಫಾಸ್ಟಾಗಿ ಬರುತ್ತೆ. ಇಲ್ಲಿ ನಮಗೆ ಸಂಪೂರ್ಣವಾಗಿ ಏನಿದು ರೈಟ್ ಲೆಗ್ ಇದೆಯಲ್ವಾ, ಈ ಸಂಪೂರ್ಣ ರೈಟ್ ಲೆಗ್ಗು ನಮಗೆ ರೈಟ್ ಹ್ಯಾಂಡಲ್ಲಿ ಇರೋದ್ರಿಂದ ಇದಕ್ಕಿಂತ ದೊಡ್ಡದಾಗಿದೆ, ಈ ಬೆರಳಿಗಿಂತ ಈ ಬೆರಳು ದೊಡ್ಡದಾಗಿದೆ. ಸೊ ಹಾಗಾಗಿ ಇಲ್ಲಿ ಫಾಸ್ಟ್ ರಿಸಲ್ಟ್ನ ನಾವು ತಗೊಳ್ತೀವಿ.
ಏನು ಪ್ರೊಜೆಕ್ಟ್ರಿ ಆರ್ಗಾನ್ಸ್ ಇದೆ, ಆ ಪ್ರೊಜೆಕ್ಟ್ರಿ ಆರ್ಗಾನ್ಸಲ್ಲಿ ಪ್ರಾಬ್ಲಮ್ ಬಂದಾಗ ಅದೇ ಪ್ರೊಜೆಕ್ಟ್ರಿ ಆರ್ಗನ್ಸಲ್ಲಿ ಕರೆಸ್ಪಾಂಡೆನ್ಸ್, ದಿಸ್ ಈಸ್ ಪ್ರೊಜೆಕ್ಟ್ರಿ ಆರ್ಗನ್ಸ್, ಕರೆಸ್ಪಾಂಡೆನ್ಸ್ ಆರ್ಗನಲ್ಲಿ ನೀವು ಟ್ರೀಟ್ ಮಾಡಿದಾಗ ರಿಸಲ್ಟು ಫಾಸ್ಟಾಗಿ ಬರುತ್ತೆ ವಿತೌಟ್ ಓವರ್ಲ್ಯಾಪಿಂಗ್. ಯಾವುದಾದ್ರು ಆರ್ಗನ್ ಓವರ್ಲ್ಯಾಪ್ ಇತ್ತು ಅಂತ ಇಟ್ಕೊಳ್ಳೋಣ, ಓವರ್ಲ್ಯಾಪ್ ಇರೋ ಆರ್ಗನ್ನ ಸೆಕೆಂಡ್ರಿ ಕರೆಸ್ಪಾಂಡೆನ್ಸ್ಗೆ ಬಂದಾಗ ಅಲ್ಲಿ ಓವರ್ಲ್ಯಾಪಿಂಗ್ ಹೋಗಿರುತ್ತೆ, ಅಲ್ಲಿರೋದಿಲ್ಲ. ಆ ಸಮಯದಲ್ಲಿ ಸೆಕೆಂಡ್ರಿ ಕರೆಸ್ಪಾಂಡೆನ್ಸ್ ಸಿಸ್ಟಮಲ್ಲಿ ಫಾಸ್ಟಾಗಿ ರಿಸಲ್ಟ್ ಬರುತ್ತೆ. ಕನ್ಫ್ಯೂಷನ್ ಇದೆಯಾ? ಇದೇ ಬೇಸಿಕ್ಕು ನಿಮಗೆ. ಈ ಬೇಸಿಕ್ ಅರ್ಥ ಆಗದಿರ ನಾನು ಎಷ್ಟು ಹೇಳ್ಕೊಟ್ರು ಇನ್ನೂ ಮುಂದಿನ ಕ್ಲಾಸ್ಗಳು ಎಲ್ಲ ಫೇಲ್ ಆಗ್ತೀವಿ. ಕನ್ಫ್ಯೂಷನ್ ಆಗ್ತಿದೆ ಸರ್. ಕನ್ಫ್ಯೂಷನ್ ಆಗ್ತಾ ಇದೆಯಾ? ಓಕೆ ಸರ್ ದಯಮಾಡಿ ಅರ್ಥ ಆಗ್ತಾ ಇದೆ. ಒಂದ್ಸರಿಗೆ ತಿರ್ಗ ಜ್ಞಾಪಿಸ್ಕೊಳ್ಲಿಕ್ಕೆ ಹೋದ್ರೆ ಕನ್ಫ್ಯೂಷನ್. ರೆಕಾರ್ಡಿಂಗ್ ಇದನ್ನ ಹಾಕಿದ್ರೆ ಒಂದ್ಸರಿ ನಿಧಾನಕ್ಕೆ ನೋಡಿಕೊಳ್ಬಹುದು ಸರ್. ರೆಕಾರ್ಡಿಂಗನ್ನ ಬಿಟ್ಬಿಡಿ, ಸ್ವಲ್ಪ ಕನ್ಫ್ಯೂಷನ್. ರೆಕಾರ್ಡಿಂಗು ತಲೆಯಲ್ಲಿ ಇಟ್ಕೋಬೇಡಿ. ಲೈವ್ ಆಗಿ ಹೇಳ್ಕೊಡ್ಬೇಕಾದ್ರೆ ನಿಮ್ಮ ಮನಸ್ಸನ್ನ ಇಲ್ಲೇ ಇಡಿ, ಬರ್ಕೋಬೇಡಿ ಯಾವುದನ್ನು. ಸುಮ್ಮನೆ ಕೇಳ್ತಾ ಹೋಗಿ. ನೀವು ಕೇಳಿದ್ರೆ 100% ನಿಮ್ಗೆ ಅರ್ಥ ಆಗುತ್ತೆ. ನಾವೆಲ್ಲ ಫಿಕ್ಸ್ ಆಗ್ಬಿಟ್ಟಿದೀವಿ, ಏನು ಇವತ್ತಿನ ಕ್ಲಾಸು ನಾಳೆ ರೆಕಾರ್ಡಿಂಗ್ ಬರುತ್ತೆ, ನಾಳೆ ನೋಡ್ಕೊಳ್ಳೋಣ. ಇಲ್ಲ ಸರ್, ಅಟ್ಲೀಸ್ಟ್ ಸ್ವಲ್ಪ ರಿವೈಸ್ ಮಾಡೋದಕ್ಕೆ ಏನಕ್ಕಾದ್ರೂ ನಾವ್ ಒಂದ್ ಸ್ವಲ್ಪ ಹಿಂದಿನ ಕ್ಲಾಸ್ ನೋಡ್ಕೊಂಡ್ಬಂದು ನೆಕ್ಸ್ಟ್ ಕ್ಲಾಸ್ ನೋಡಕ್ಕೆ ನಮ್ಗೆ ಅನುಕೂಲ ಆಗುತ್ತೆ ಸರ್. ಇಲ್ಲಾಂದ್ರೆ ನೀವ್ ಹೇಳ್ದಾಗ ತಲೆಗೆ ಹೋಗಿರುತ್ತೆ ಅಂತ ಅನ್ಸುತ್ತೆ, ಆಮೇಲಿಂದ ಏನು ನೆನ್ಪಿರಲ್ಲ ಅನ್ಸುತ್ತೆ ಸರ್. ಅದಕ್ಕೋಸ್ಕರ ರೆಕಾರ್ಡಿಂಗ್ ಕೇಳ್ತಾ ಇರೋದು. ಬರುತ್ತೆ ರೆಕಾರ್ಡಿಂಗು, ನಾನು ಪೂರ್ತಿ ಅದ್ರ ಮೇಲೆ ಡಿಪೆಂಡ್ ಆಗಬೇಡಿ, ಸರಿನಾ? ಇಲ್ಲ ಸರ್, ಇಲ್ಲ ಇಲ್ಲ. ಓಕೆ ರೈಟ್, ಕಂಟಿನ್ಯೂ ಮಾಡ್ಲಾ ಇಲ್ಲ ಇನ್ನೊಂದ್ಸರಿ ಹೇಳ್ಕೊಡ್ಲಾ? ಇದನ್ನ ತುಂಬಾ ಈಸಿ. ಲಂಗ್ಸ್ ಅರ್ಥ ಆಯ್ತು ಸರ್, ಇನ್ನೊಂದ್ಸರಿ ಸರ್ ಪ್ಲೀಸ್. ಸರ್ ಇನ್ನೊಂದ್ಸಲಿ ಹೇಳ್ಕೊಡಿ ಸರ್. ಅಲ್ಲ ನಾನು ಹೇಳೋದು ಅರ್ಥ ಆಗದೆ ತಾನೆ? ಸ್ವಲ್ಪನಾರು ಅರ್ಥ ಲಂಗ್ಸ್ ಆಗುತ್ತಾ? ಅರ್ಥ ಆಯ್ತು ಇಲ್ಲ ಬೇರೆ ತರ ಸರ್. ಏನಾದ್ರು ಹೇಳ್ಕೊಡ್ಬೇಕಾ? ಇಲ್ಲ ಲಂಗ್ಸ್ ಅರ್ಥ ಆಯ್ತು, ಲೆಗ್ಸ್ ಸ್ವಲ್ಪ ಕನ್ಫ್ಯೂಸ್ ಆಯ್ತು. ಓಕೆ, ಫಸ್ಟ್ ಕ್ಲಾಸಲ್ಲಿ ಯಾರು ಅರ್ಥ ಆಗಿಲ್ಲ ಅವ್ರು ಫಸ್ಟ್ ಕ್ಲಾಸ್ ಅಟೆಂಡ್ ಮಾಡಿದ್ರಾ? ಫಸ್ಟ್ ಸೆಕೆಂಡ್ ಕ್ಲಾಸ್ನ ಅಟೆಂಡ್ ಮಾಡಿದೀವಿ ಸರ್. ಓಕೆ ಡನ್. ನಮ್ಮ ದೇಹವನ್ನು 4 ಭಾಗಗಳನ್ನಾಗಿ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ. ಮಧ್ಯ ಹೊಕ್ಕಳ ಭಾಗ, ಅದಕ್ಕೆ ಅಡ್ಡ ಲೈನ್ ಹಾಕೊಳ್ಳೋದು. ದೇಹದ ಮಧ್ಯಭಾಗ ಮೂಗು, ಇಲ್ಲಿ ಲೈನ್ ಹಾಕೋದು. ಈಗ ಹಾಕಿದಾಗ ನಮ್ಮ ದೇಹ 4 ಭಾಗಗಳಾಗುತ್ತೆ. ಕರೆಕ್ಟಾ? ನಾವು ನಮ್ಮ ಸಂಪೂರ್ಣ ದೇಹನ 4 ಕಡೆ ಟ್ರೀಟ್ ಮಾಡ್ತೀವಿ. 2 ಕೈ ಮತ್ತು 2 ಕಾಲುಗಳು. ಕರೆಕ್ಟಾ? ಈಗ ಇದರಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಈಗ ಹೇಳಿದ್ದು ಅದಕ್ಕೆ ಪ್ರೊಜೆಕ್ಟ್ರಿ ಆರ್ಗನ್ಸ್ ಅಂತ ಹೇಳಿದೀವಿ. ಪ್ರೊಜೆಕ್ಟ್ರಿ ಕರೆಸ್ಪಾಂಡೆನ್ಸ್ ಸಿಸ್ಟಮಲ್ಲಿ ನಾವು ಟ್ರೀಟ್ ಮಾಡ್ತಾ ಇದ್ದೀವಿ. ನಿಮ್ಮ ದೇಹದಲ್ಲಿ ಯಾವ ಭಾಗದಲ್ಲಿ ತೊಂದರೆ ಇದ್ದರೆ ಆ ಭಾಗದಲ್ಲಿರ್ತಕ್ಕಂತಹ ಕರೆಸ್ಪಾಂಡೆನ್ಸ್ ಪ್ರೊಜೆಕ್ಟ್ರಿ ಆರ್ಗನ್ ಮೇಲೆ ಟ್ರೀಟ್ ಮಾಡಬೇಕು. ಇದು ಒಂದು ಪ್ರಿನ್ಸಿಪಲ್. ಎರಡನೇ ಪ್ರಿನ್ಸಿಪಲ್ ಏನು ಅಂದರೆ, ಎಲ್ಲಿ ಓವರ್ಲ್ಯಾಪಿಂಗ್ ಇರುತ್ತೆ, ಎಲ್ಲಿ ಸ್ಪೇಸ್ ಕಡಿಮೆ ಇರುತ್ತೆ ಅಂತಹ ಜಾಗದಲ್ಲಿ ನಾವೇನು ಮಾಡಬೇಕು, ಪ್ರೈಮರಿ ಕರೆಸ್ಪಾಂಡೆನ್ಸ್ ಮತ್ತು ಸೆಕೆಂಡರಿ ಕರೆಸ್ಪಾಂಡೆನ್ಸ್ ಸಿಸ್ಟಮ್ ಅಂತ 2 ಭಾಗಗಳನ್ನಾಗಿ ಮಾಡ್ಕೊಳ್ತೀವಿ. ಇದು ಲಂಗ್ಸ್ ಆಯ್ತಲ್ವಾ? ಲೆಗ್ ತಗೊಳ್ಳೋಣ. ಇನ್ನೂ ನಿಮಗೆ ಚೆನ್ನಾಗಿ ಅರ್ಥ ಆಗಬೇಕಂದ್ರೆ ಇದು ಲೆಫ್ಟ್ ಲೆಗ್, ಇದು ರೈಟ್ ಲೆಗ್ ಅಂತ ತಗೊಳ್ತೀನಿ. ಇದು 4 ಬಿಟ್ಬಿಡಿ. ಈಗ ನಿಮ್ಗೆ ತೆಗೆದಾಕ್ಬಿಡಿ, ನಾನೇನು ಹೇಳ್ಕೊಟ್ಟಿಲ್ಲ ನಿಮಗೆ. ಕೈಗಳು ಬರೀ ಕಾಲು ಅಂತ ತಿಳ್ಕೊಳ್ಳಿ. ನೋಡಿ ನಿಮ್ಮ ದೇಹ ಇದು, ಕೈಗಳು ಇಲ್ಲಿ ಮೇಲಿದೆ ಅಂತ ಇಟ್ಕೊಳ್ಳೋಣ. ಇದು ಒಂದು ಕಾಲು, ಇದೊಂದು ಕಾಲು, ಇಷ್ಟೇ ಸಿಂಪಲ್. ಆಯಿತಾ? ನೋಡಿ ಇದೊಂದು ಕಾಲು, ಇದೊಂದು ಕಾಲು ಅಲ್ವಾ? ಇದು ಎಡಗಾಲು, ಇದು ಬಲಗಾಲು. ಸಿಂಪಲ್ಲಾಗಿ ಅರ್ಥ ಮಾಡ್ಕೊಳ್ಳೋಣ. ನಿಮ್ಗೆ 2 ಕಾಲಿದೆ. ಇವಾಗ ನಿಮಗೆ ಎಡಗಾಲಲ್ಲಿ ತೊಂದರೆ ಇದೆ. ನಾವು ಇಷ್ಟು ದಿವಸ ಏನು ಮಾಡ್ತಾ ಇದ್ದೀವಿ, ಸುಜೋಕ್ ಅಂದರೆ ಲೆಫ್ಟ್ ಹ್ಯಾಂಡು ಪೇಷಂಟ್ ಇಟ್ಕೊಳ್ತೀವಿ, ಲೆಫ್ಟ್ ಹ್ಯಾಂಡಲ್ಲಿ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ನಿಮ್ಗೆ ಎಲ್ಲ ಒಂದು ಕಡೆ ಫೇಲ್ ಆಗುತ್ತೆ. 1-2 ಕೇಸ್ ಹಿಂಗೆ ಬಂದ್ಬಿಡ್ಬೋದು, ಪ್ಳಕ್ ಅಂತ ಬಂದ್ಬಿಡ್ತೈತೆ. ಯಾಕೆಂದರೆ ಬೇಕಾದಷ್ಟು ಥೆರಪಿಗಳು ಮಾಡಿಬಿಡ್ತೀರ, ಕಲರು ವಾಳ ಮುಳ ಎಲ್ಲ ಹಾಕ್ಬಿಟ್ಟಿರ್ತೀರ. ಸುಜೋಕಲ್ಲೇ ನೀವು ರಿಸಲ್ಟ್ ತಗೋಬೇಕು ಅಂದರೆ ಸೊ ಇದನ್ನು ನೀವು ಮಾಡಬೇಕಾಗತ್ತೆ. ಇದು ಲೆಫ್ಟ್ ಲೆಗ್ಗು, ಇದು ರೈಟ್ ಲೆಗ್ಗು. ಲೆಫ್ಟ್ ಹ್ಯಾಂಡು, ಇದು ಲೆಫ್ಟ್ ಲೆಗ್ಗು, ಇದು ರೈಟ್ ಲೆಗ್ಗು. ಆ್ಯಕ್ಚುಲಿ ನೀವು ಲೆಗ್ಗಲ್ಲೇ ಟ್ರೀಟ್ಮೆಂಟ್ ಮಾಡಬೇಕು. ಲೆಗ್ ಪ್ರಾಬ್ಲಮ್ ಇದೆ ಅಂದಾಗ ನಾವು ಕಾಲಿಗೆ ಹೋಗಬೇಕು, ಎಡಗಾಲು ಅಥವಾ ಬಲಗಾಲಲ್ಲಿ ಟ್ರೀಟ್ಮೆಂಟ್ ಕೊಡಬೇಕು. ಹೌದಲ್ವಾ?
ಸೊ ಈಗ ಇದನ್ನು ಕಾಲು ಅಂತ ತಿಳ್ಕೊಳ್ಳಿ. ನಾನು ಕಾಲು ತೋರ್ಸೋಕ್ಕಾಗಲ್ಲ, ಇದೇ ಕಾಲು ಅಂತ ತಿಳ್ಕೊಳ್ಳಿ. ಇದರಲ್ಲಿ ಹೆಬ್ಬೆರಳನ್ನ ತೆಗ್ದಾಕ್ಬಿಡಿ. ಇರೋದು 4 ಬೆರಳಲ್ಲಿ 2 ಬೆರಳು ಅಂತ ಇಟ್ಕೊಳ್ಳಿ. ಇದೆರಡು ಬೆರಳು ನಿಮಗೆ ಒಂದು ಕಾಲು, ಇದೆರಡು ಬೆರಳು ಒಂದು ಕಾಲು. ಇದು ಎಡಗಾಲು, ಇದು ಬಲಗಾಲು. ನೀವು ಬಲಗಾಲು, ಬಲ ಮೊಣಕಾಲು ಎಕ್ಸಾಂಪಲ್ ತಗೊಳ್ತೀನಿ. ನಿಮ್ಮ ಬಲ ಮೊಣಕಾಲು ನೋವಿದ್ದಾಗ ನಾವು ಯೂಶ್ವಲಿ ಇಲ್ಲೇ ಕೊಡ್ತೀವಿ ಅಂತ ಇಟ್ಕೊಳ್ಳೋಣ ಟ್ರೀಟ್ಮೆಂಟ್ನ. ಇವಾಗ ಇದೇನಾಗುತ್ತೆ, ಇಲ್ಲಿ ಇದು ಒಂದು ಸೆಕೆಂಡ್ರಿ ಕರೆಸ್ಪಾಂಡೆನ್ಸ್ ಆಗುತ್ತೆ. ಕೈಯಲ್ಲಿ ತಗೊಂಡಾಗ ಇದು ಬಲಗಾಲು, ಇದು ಎಡಗಾಲು, ಕರೆಕ್ಟಾ? ಇಲ್ಲಿ ನಾವು ಈ ಎಡಗಾಲನ್ನ ಎಡಗೈಯಲ್ಲಿ ತಗೊಂಡಾಗ ಇದು ಪ್ರೈಮರಿ ಕರೆಸ್ಪಾಂಡೆನ್ಸು, ಇದು ಸೆಕೆಂಡರಿ ಕರೆಸ್ಪಾಂಡೆನ್ಸ್. ಇದು ಬಲಗಾಲ ಆಗಿರೋದ್ರಿಂದ ನಾವು ಬಲಗಾಲನ್ನ ಎಲ್ಲಿ ಟ್ರೀಟ್ ಮಾಡ್ತಾ ಇದ್ದೀವಿ, ಒಂದು ಎಡಗೈಯಲ್ಲಿ ಮಾಡ್ತಾ ಇದ್ದೀವಿ ಅಥವಾ ಎಡಗಾಲಲ್ಲಿ ಟ್ರೀಟ್ ಮಾಡ್ತಾ ಇದ್ದೀವಿ ಅಂತ ಇಟ್ಕೊಳ್ಳೋಣ. ಆವಾಗ ಇದು ನಿಮ್ಮ ಎಡಗಾಲು ಪ್ರೈಮರಿ ಕರೆಸ್ಪಾಂಡೆನ್ಸು, ಬಲಗಾಲು ಸೆಕೆಂಡರಿ ಕರೆಸ್ಪಾಂಡೆನ್ಸ್. ನೀವು ಟ್ರೀಟ್ಮೆಂಟ್ ಮಾಡಬೇಕಾಗಿರೋದಿಲ್ಲಿ ಬಲಗಾಲು ನೋವು ಅಂತ ಬಂದಾಗ ಬಲಗಾಲಲ್ಲಿ ನಿಮ್ಮ ಕಾಲಲ್ಲಿ ಇರತಕ್ಕಂಥ ಕರೆಸ್ಪಾಂಡೆನ್ಸ್, ಪ್ರೈಮರಿ ಕರೆಸ್ಪಾಂಡೆನ್ಸ್ ಬಲಗಾಲನ್ನು ಟ್ರೀಟ್ ಮಾಡಬೇಕು. ಇಲ್ಲಿ ಟ್ರೀಟ್ ಮಾಡಿದಾಗ ನಿಮಗೆ ರಿಸಲ್ಟು ಅದ್ಭುತವಾಗಿ ಬರುತ್ತೆ. ನೀವು ಕಲರ್ ಥೆರಪಿನಾರ ಮಾಡಿ, ಸೀಟ್ ಥೆರಪಿನಾರ ಮಾಡಿ, ಸುಜೋಕ್ ಮಾಡಿ, ಯಾವುದಾದ್ರೂ ಮಾಡಿ. ಪ್ರೈಮರಿ ಕರೆಸ್ಪಾಂಡೆನ್ಸ್, ಸೆಕೆಂಡರಿ ಕರೆಸ್ಪಾಂಡೆನ್ಸ್. ಪ್ರೈಮರಿ ಕರೆಸ್ಪಾಂಡೆನ್ಸಲ್ಲಿ ಯಾವಾಗ ಸ್ಪೇಸ್ ಜಾಸ್ತಿ ಇರುತ್ತೆ ಆ ಜಾಗದಲ್ಲಿ ಟ್ರೀಟ್ ಮಾಡಿ. ಅದು ಇನ್ಸೈಡ್ಗೆ ಅಪ್ಲೈ ಆಗುತ್ತೆ, ಯಾಂಗ್ ಸೈಡಲ್ಲೂ ಅಪ್ಲೈ ಆಗುತ್ತೆ, ಆಗಲ್ಲ ಅಂತಲ್ಲ. ಯಾವಾಗ ಓವರ್ಲ್ಯಾಪಿಂಗ್ ಬರುತ್ತೆ, ಸ್ಪೇಸ್ ಕಡಿಮೆ ಇರುತ್ತೆ, ಆವಾಗ ನಾವು ಸೆಕೆಂಡ್ರಿ ಕರೆಸ್ಪಾಂಡೆನ್ಸಿಗೆ ಟ್ರೀಟ್ಮೆಂಟ್ ಕೊಡಬೇಕು. ಎಕ್ಸಾಂಪಲ್ ಇಲ್ಲಿ ಓವರ್ಲ್ಯಾಪಿಂಗ್ ಬಂತು. ಈಗ ಲಿವರ್ ಇಲ್ಲಿ ಮಾಡಿದ್ದೀವಿ. ಈಗ ಲಿವರ್ ಬಂದು ಲೆಫ್ಟ್ ಹ್ಯಾಂಡಲ್ಲಿ ಲಿವರ್ ಪಾಯಿಂಟ್ ನಾವು ಎಷ್ಟು ದಿವಸ ಮಾಡ್ತಾ ಇರೋದು ಸೆಕೆಂಡ್ರಿ ಕರೆಸ್ಪಾಂಡೆನ್ಸಲ್ಲಿ ಟ್ರೀಟ್ ಮಾಡಿದ್ದೀವಿ. ಪ್ರೈಮರಿ ಕರೆಸ್ಪಾಂಡೆನ್ಸ್ ನಾವು ಟಚ್ಚೇ ಮಾಡಿಲ್ಲ, ನಮಗೆ ಗೊತ್ತೇ ಇಲ್ಲ ಫಸ್ಟ್ ಪ್ರೈಮರಿ ಕರೆಸ್ಪಾಂಡೆನ್ಸು ಲಿವರ್ ಇಲ್ಲಿ ಬರುತ್ತೆ ಅಂತ. ಎಲ್ಲರೂ ನಾವು ಲಿವರ್ ಇಲ್ಲೇ ಓದ್ತಾ ಇದ್ದೀವಿ. ಇವತ್ತು 100ರಲ್ಲಿ 99 ಜನ ಇಲ್ಲೇ ಲಿವರ್ ಓದ್ತಾ ಇದ್ದಾರೆ. ಮೊನ್ನೆ ಒಂದು ವಿಡಿಯೋ ನೋಡಿದೆ, ಅವರು ಇದನ್ನೇ ಲಿವರು ಇಲ್ಲಿ ಒತ್ಕೊಳ್ಳಿ, ಲಿವರು ಇಲ್ಲಿ ಚೆನ್ನಾಗಿದೆ ಇಲ್ಲಿ ಒತ್ಕೊಳ್ಳಿ, ಅಲ್ಲಿ ಹೋಗಲ್ಲ, ಚಾನ್ಸೇ ಇಲ್ಲ. ಅಲ್ಲಿ ಯಾವ ಕರೆಸ್ಪಾಂಡೆನ್ಸ್ ಸಿಸ್ಟಮಲ್ಲೂ ಲಿವರ್ ಇಲ್ಲಿಲ್ಲ, ಇಲ್ಲಿ ಇದೆ ಎಡಗೈ ತಗೊಂಡಾಗ. ಸೊ ಇದು ಬಲಗಾಲ ಆಯಿತು, ಇದು ಎಡಗಾಲ ಆಯಿತು, ಇದು ಬಲಗಾಲು. ಸಿಂಪಲಾಗಿ ತಿಳ್ಕೊಳ್ಳಿ, ನಿಮ್ಮ ಎಡಭಾಗದ ದೇಹವನ್ನು ಎಡಗೈಯಲ್ಲಿ ಎಡಕಾಲಲ್ಲಿ ಮಾಡಿದಾಗ ಅದು ಪ್ರೈಮರಿ ಕರೆಸ್ಪಾಂಡೆನ್ಸು. ನಿಮ್ಮ ದೇಹದ ಬಲಭಾಗವನ್ನು ಎಡಗೈಯಲ್ಲಿ ಟ್ರೀಟ್ ಮಾಡಿದಾಗ ಅದು ಸೆಕೆಂಡ್ರಿ ಕರೆಸ್ಪಾಂಡೆನ್ಸ್. ನಿಮ್ಮ ದೇಹದ ಬಲಭಾಗವನ್ನು ಬಲಗೈಯಲ್ಲಿ ಟ್ರೀಟ್ ಮಾಡಿದಾಗ ಅದು ಪ್ರೈಮರಿ ಕರೆಸ್ಪಾಂಡೆನ್ಸ್. ನಿಮ್ಮ ದೇಹದ ಎಡಭಾಗವನ್ನು ಬಲಗೈಯಲ್ಲಿ ಟ್ರೀಟ್ ಮಾಡಿದಾಗ ಅದು ಸೆಕೆಂಡ್ರಿ ಕರೆಸ್ಪಾಂಡೆನ್ಸ್. ನಿಮ್ಮ ದೇಹದ ಆರ್ಗನ್ಸು ಎಡಭಾಗದಲ್ಲಿರೋದು ಎಡಗೈಯಲ್ಲಿ ನೋಡಿದಾಗ ಅದು ಪ್ರೈಮರಿ ಕರೆಸ್ಪಾಂಡೆನ್ಸು. ಬಲಭಾಗದಲ್ಲಿರೋದು ಬಲಗೈಯಲ್ಲಿ ನೋಡಿದಾಗ ಪ್ರೈಮರಿ ಕರೆಸ್ಪಾಂಡೆನ್ಸು. ನಿಮ್ಮ ದೇಹದ ಬಲಭಾಗದ ಆರ್ಗನ್ಗಳನ್ನು ಎಡಗೈಯಲ್ಲಿ ನೋಡಿದಾಗ ಸೆಕೆಂಡರಿ ಕರೆಸ್ಪಾಂಡೆನ್ಸು. ನಿಮ್ಮ ದೇಹದ ಎಡಭಾಗದ ಆರ್ಗನ್ಗಳನ್ನ ಬಲಗೈಯಲ್ಲಿ ನೋಡಿದಾಗ ಸೆಕೆಂಡರಿ ಕರೆಸ್ಪಾಂಡೆನ್ಸ್. ಸ್ವಲ್ಪ ದಿವಸ ಕನ್ಫ್ಯೂಷನ್ ಆಗುತ್ತೆ, ಈಗ ಅರ್ಥ ಆಯ್ತು ಸರ್. ಈಸಿ ಆಗುತ್ತೆ. ನಾವು ಫಸ್ಟ್ ಡೇ ಕ್ಲಾಸಲ್ಲಿ ಕೂತ್ಕೊಂಡಾಗ ಅವ್ರು ಹೇಳಿದ್ ನಮ್ಗೆ ಏನು ಗೊತ್ತಾಗ್ಲೇ ಇಲ್ಲ. ಅವ್ರು ಹಿಂದಿ ಇಂಗ್ಲೀಷಲ್ಲಿ ಹೇಳೋರು, ಹಿಂದಿ ನಮ್ಗೆ ಬರೋದಿಲ್ಲ, ಇಂಗ್ಲೀಷಲ್ಲಿ ಪ್ರೊಫೆಸರ್ಸು. ನಾವು ಮನೆಗೆ ಬಂದು ನೋಟ್ಸ್ನ ತಿರ್ಗಿಸಿ 1 ವಾರ ಆದ್ಮೇಲೆ ಕಲ್ತ್ಕೊಂಡ್ವಿ ಅದನ್ನ. ಸರ್ ಅಂದ್ರೆ ಇವಾಗ ಹೇಳ್ತಿರೋದು ಅರ್ಥ ಆಯ್ತು. ಅಂದ್ರೆ ನಮ್ಮ ಎಡಗಡೆನಲ್ಲಿ ಸಮಸ್ಯೆ ಇದ್ರೆ ಎಡಗಡೆನೆ ಕೊಡಿ ಟ್ರೀಟ್ಮೆಂಟ್, ಬಲಗಡೆಯಲ್ಲಿ ಸಮಸ್ಯೆ ಇದ್ರೆ ಬಲಗಡೆ ಕೊಡಿ, ಅವಾಗ ಪ್ರೈಮರಿ ಸಿಸ್ಟಮ್ ಆಗತ್ತಲ್ವಾ ಸರ್ ಅದು? ಹೌದು. ಸರಿ ಸರ್, ಅರ್ಥ ಆಯ್ತು. ಥ್ಯಾಂಕ್ಸ್ ಸರ್. ಸರ್ ಇನ್ನೊಂದು ಕ್ಲಾರಿಫಿಕೇಶನ್ ಅದ್ರಲ್ಲೇನೆ, ಅಂದ್ರೆ ಇವಾಗ ಮಂಡಿ ನೋವು ಅಂದ್ರೆ 2 ಬೆಟ್ ತೆಗೆದುಕೊಳ್ತೀವಿ, 2 ಬೆಟ್ಟು ಮಿಡ್ಲ್ ಜಾಯಿಂಟಿಗೆ ಟ್ರೀಟ್ಮೆಂಟ್ ಕೊಡ್ಬೇಕು, 2 ಸೇರಿಸ್ಕೊಡ್ಬೇಕಲ್ವಾ ಸರ್? 2 ಕಾಲಿದ್ರೆ 2 ಕಾಲು ಕೊಡಿ. ಅಲ್ಲ ಸರ್, ಈಗ ಎಡಭಾಗ ಬಲಭಾಗ ಅಂತ ತೆಗೆದುಕೊಂಡ್ವಲ್ಲ ನಾವು ಮಧ್ಯದಲ್ಲಿ. ಹೌದು. ಇವಾಗ ಎಡಗಡೆದ್ ಇದೆ ಅಂತಂದ್ರೆ ಎಡಗಡೆದ್ 2 ಬೆಟ್ಟು ಬರುತ್ತಲ್ವಾ, ಅವಾಗ 2 ಬೆಟ್ಟಗೂ ಟ್ರೀಟ್ಮೆಂಟ್ ಕೊಡ್ಬೇಕಾ? ನಾನು ನಿಮ್ಗೆ ಕಾಲುಗಳನ್ನ ತೆಗೆದು ಬರೀ ಕೈ ಮಾತ್ರ ಇದೆ ಅಂತ ಹೇಳಿದೆ. 2 ಬೆಟ್ ಇಲ್ಲ, ಇಲ್ಲಿ ಇದೊಂದು ಕಾಲು, ಇದೊಂದೇ ಕಾಲು, ಇದು ಒಂದೇ ಇರೋದಿಲ್ಲ, ಇದು ಒಂದೇ, ಇದು 2 ಸೇರಿ ಇದೊಂದ್ ಕಾಲು, ಇದು ಒಂದ್ ಕಾಲು, ಇಲ್ಲಿ ಓಪನ್ ಇಲ್ಲ, ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಓಪನ್ ತರ. ಇದು ಒಂದ್ ಕಾಲು, ಇದೊಂದ್ ಕಾಲು ಅಷ್ಟೇನೆ, ಬೆರಳಿಲ್ಲ ಇಲ್ಲಿ, ನನ್ ಕಾಲೇ ತೋರಿಸ್ತಾ ಇರೋದು. ಸರಿ ಸರ್, ಸರಿ, ಅರ್ಥ ಆಯ್ತಾ? ಕಿಡ್ನಿ ಡಯಾಗ್ನೋಸ್ ಅಲ್ಲಿ ಯೂಸ್ ಆಗುತ್ತೆ, ಜ್ಞಾಪಕ ಇಟ್ಕೊಳ್ಳಿ. ಇದೊಂದ್ ಲೆಗ್ಗು, ಇದೊಂದ್ ಲೆಗ್ಗು,
ಬರೀ ಲೋಯರ್ ಪಾರ್ಟ್ ಆಫ್ ದ ಬಾಡಿ ಅಂತ ನೀವು ತಗೊಂಡಾಗ ಅಬ್ಡಾಮಿಂದ ಕೆಳಗಡೆ ತಗೊಂಡಾಗ ಬರೀ ಕಾಲು ಇದೆಯಲ್ವಾ, ಕಿಡ್ನಿ ಡಯಾಗ್ನೈಸ್ಗೆ ಈ ಸಿಸ್ಟಮು ತುಂಬ ಅದ್ಭುತವಾಗಿ ನಿಮಗೆ ಈಸಿ ಆಗುತ್ತೆ. ಇದೊಂದು ಜ್ಞಾಪಕ ಇಟ್ಕೊಳ್ಳಿ. ಇಲ್ಲೆರಡು ಅಲ್ಲ, ಇದು ಒಂದು ಕಾಲು ಇದು ಒಂದು ಕಾಲು, ಇಷ್ಟೇ ಜ್ಞಾಪಕ ಇಟ್ಕೊಳ್ಳಿ, ಬೇರೆ ಏನು ಬೇಡ. ನೀವು ಫ್ರಂಟು ಬ್ಯಾಕು ಎಲ್ಲನೂ ಒಂದೇ ಕಾಲು ಅಂತ ತಿಳ್ಕೊಳ್ಳಿ. ಆಮೇಲೆ ಅದು ಸೆಕೆಂಡ್ರಿ, ನಾವ್ ಇದು ಕಲ್ತ್ಬಿಟ್ಟಿದೀವಿ ಆಗ್ಲೇ, ಇದನ್ನ ಇಷ್ಟು ಕಲ್ತ್ಬಿಟ್ಟಿದೀವಲ್ಲ, ಅದು ಕನ್ಫ್ಯೂಷನ್ ಆಗ್ತಾ ಇರೋದು. ಇರ್ಲಿ, ಇವಾಗ ಇದೊಂದು ಕಾಲು ಅಷ್ಟೇನೆ. ಏನಕ್ಕೆ ಪ್ರೈಮರಿ ಕರೆಸ್ಪಾಂಡೆನ್ಸ್ ಸೆಕೆಂಡರಿ ಕರೆಸ್ಪಾಂಡೆನ್ಸ್ ಅಂತ ನಾವು ತಿಳ್ಕೊಳಕ್ಕೆ. ಆಮೇಲೆ ಕಿಡ್ನಿ ಪಾಯಿಂಟ್ ಡಯಾಗ್ನೈಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಆ ಪಾಯಿಂಟ್ ಬಂದಾಗ ನಾನು ಹೇಳ್ಕೊಡ್ತೀನಿ ಇದನ್ನು ನಿಮ್ಗೆ. ಸರಿ ಸರ್, ಥ್ಯಾಂಕ್ ಸರ್. ಇದೆ ಇವಾಗ ಕಾಲ್ ಬಗ್ಗೆ ಹೇಳಿದ್ರಿ, ಅದೇ ಇವಾಗ ಕೈ ಆದರೆ ಯಾವುದು ಕೈ? ಸೇಮ್. ಅವಾಗ ಕಾಲನ್ನ ಮರ್ತ್ಬಿಡಿ, 2 ಕೈ ಮಾತ್ರ ಜ್ಞಾಪಕ ಇಟ್ಕೊಳ್ಳಿ. ಈ ಕಾಲನ್ನ ಮರ್ತ್ಬಿಡಿ, ಆಯ್ತಾ? 2 ಕೈ. ಇನ್ನೊಂದು ಹೆಂಗೆ ಗೊತ್ತಾ ನಿಮಗೆ, ಕಾಲು 2 ಕಾಲು ಮಧ್ಯೆ ಗ್ಯಾಪ್ ಎಷ್ಟಿದೆ ಹೇಳಿ? ರಿಯಲ್ ಆಗಿ ನಿಮ್ಗೆ ಎಷ್ಟಿದೆ ಗ್ಯಾಪು? ಇಷ್ಟೇನಾ? ನಿಮಗೆ ರಿಯಲ್ ಆಗಿ 2 ಕಾಲು ಮಧ್ಯೆ ಗ್ಯಾಪ್ ಎಷ್ಟಿದೆ? ಕಮ್ಮಿ. ಇಷ್ಟೇ. ಇವಾಗ ಇಲ್ಲೇನು ಕಾಣಿಸ್ತಾ ಇದೆ ಅಷ್ಟೇನೆ. ರಿಯಲ್ ಆಗಿ ನಿಮ್ಮ 2 ಕೈ ಮಧ್ಯೆ ಗ್ಯಾಪ್ ಎಷ್ಟಿದೆ ಗೊತ್ತಾ? ನೋಡಿ, 2 ಕೈ ಮಧ್ಯೆ ಗ್ಯಾಪ್ ಇದೆಯಾ? ಜಾಸ್ತಿ ಇದೆ. ಗ್ಯಾಪ್ ಇದೆಯಲ್ವಾ? ಜಾಸ್ತಿ. ಸೇಮ್ ದೇವ್ರು ಹಂಗೆ ಕೊಟ್ಬಿಟ್ಟ. 2 ಕೈ ಮಧ್ಯೆ ನಿಮ್ಗೆ ಗ್ಯಾಪ್ ಕೊಟ್ಬಿಟ್ಟಿದ. ನೋಡಿ, ಗ್ಯಾಪ್ ಇದೆ. 2 ಕಾಲ್ ಮಧ್ಯೆ ಗ್ಯಾಪ್ ಇಲ್ಲ. ದಿಸ್ ಇಸ್ ಅ ಸೀಕ್ರೆಟ್ ಅಷ್ಟೇ, ಬೇರೆ ಏನಿಲ್ಲ. ಹೀಗೆ ಕೈನೇ ತಗೊಳ್ಳಿ. ಇವಾಗ ಈ ಕೈಗೆ ಬರೋಣ. ಓಕೆ, ಈ ಕೈಗೆ ಬಂದಾಗ 2 ಕೈಗಳಿದೆ. ಇದು ಎಡಗೈ, ಇದು ಬಲಗೈ. ನಿಮ್ಮ ಎಡಗೈಯಲ್ಲಿ ತೊಂದರೆ ಇದೆ, ಈ ಬೆರಳಲ್ಲಿ ಟ್ರೀಟ್ ಮಾಡಿ. ಇದಕ್ಕೆ ಪ್ರೈಮರಿ ಕರೆಸ್ಪಾಂಡೆನ್ಸ್ ಅಂತ ಹೇಳ್ತೀವಿ. ಸಪೋಸ್ ಬಲಗೈಗೆ ತೊಂದರೆ ಇರುವಾಗ ನಾವು ಇಷ್ಟು ದಿವಸ ಇಲ್ಲೇ ಕೊಟ್ಟಿದ್ದೀವಿ ಟ್ರೀಟ್ಮೆಂಟ್ನ, ಸೆಕೆಂಡರಿ ಕರೆಸ್ಪಾಂಡೆನ್ಸಲ್ಲಿ ಕೊಟ್ಟಿದ್ದೀವಿ. ಚಿಕ್ಕ ಬೆರಳಿದು. ಬಲಗೈಯಲ್ಲಿ ನೋಡಿ, ಬಲಗೈ ಎಷ್ಟು ದೊಡ್ಡದಿದೆ. ಈ ಚಿಕ್ಕ ಬೆರಳಲ್ಲಿ ಶಕ್ತಿನೂ ಕಡಿಮೆ ಇದೆ. ನೀವು ಟ್ರೀಟ್ ಮಾಡಿದ್ರೆ ಇಲ್ಲಿಂದ ಎನರ್ಜಿ ನಮ್ಮ ದೇಹಕ್ಕೆ ಹೋಗೋದು ಕಡಿಮೆ ಇದೆ. ಈ ಬೆರಳಲ್ಲಿ ಸ್ಟ್ರಾಂಗು ಇರುತ್ತೆ, ಸ್ಟ್ರೆಂತ್ ಇರುತ್ತೆ, ಜಾಗ ದೊಡ್ಡದಾಗಿರುತ್ತೆ. ಇದಕ್ಕೆ ಆಲ್ಮೋಸ್ಟ್ 1:3 ಪವರ್ ಜಾಸ್ತಿ ಬರುತ್ತೆ, ಇನ್ನೂ ಜಾಸ್ತಿನೇ ಬರುತ್ತೆ ಈ ಬೆರಳಿಗೆ. ನೀವು ಇಲ್ಲಿ ಟ್ರೀಟ್ ಮಾಡಿದಾಗ ನಿಮ್ಮ ಬಲಗೈ ಇನ್ನೂ ರಿಸಲ್ಟ್ ಫಾಸ್ಟಾಗಿ ಬರುತ್ತೆ. ನೀವೆಲ್ಲ ರಿಸರ್ಚ್ ಮಾಡಬೇಕು, ನಾನು ಹೇಳಿರೋದನ್ನ ರಿಸರ್ಚ್ ಮಾಡಿದಾಗ ಲೈಫ್ ಟೈಮ್ ನಿಮ್ಮ ತಲೆಯಿಂದ ಆಚೆಗೆ ಹೋಗೋದಿಲ್ಲ. ಒಂದನ್ನು ರಿಸರ್ಚ್ ಮಾಡಿ, ಇಲ್ಲಿ ಟ್ರೀಟ್ಮೆಂಟ್ ಮಾಡಿ, ರಿಸಲ್ಟ್ ನೋಡಿ. ಸೇಮ್ ಈ ಬೆರಳಲ್ಲಿ ಟ್ರೀಟ್ ಮಾಡಿ, ರಿಸಲ್ಟ್ ನೋಡಿ. ರಿಸಲ್ಟ್ ಫಾಸ್ಟ್ ಆಗುತ್ತೆ, 1:3 ಫಾಸ್ಟ್ ಆಗುತ್ತೆ. ಅದಕ್ಕೆ ನಾವು ಇದನ್ನು ಪ್ರೈಮರಿ ಮತ್ತು ಸೆಕೆಂಡರಿ ಕರೆಸ್ಪಾಂಡೆನ್ಸ್ ಅಂತ ಇಟ್ಕೊಂಡಿದ್ದೀವಿ. ಸೊ ಎಡಗೈಯಲ್ಲಿ ಈ ಬೆರಳಲ್ಲಿ ಟ್ರೀಟ್ ಮಾಡಿದಾಗ ಇದು ಪ್ರೈಮರಿ ಕರೆಸ್ಪಾಂಡೆನ್ಸ್, ಎಡಗೈಯಲ್ಲಿ ಬಲಗೈ ಟ್ರೀಟ್ ಮಾಡಿದಾಗ ಸೆಕೆಂಡರಿ ಕರೆಸ್ಪಾಂಡೆನ್ಸ್. ಸೇಮ್ ಅದೇ ಥರ ಬಲಗೈಯಲ್ಲಿ ಬಲಗೈ ಟ್ರೀಟ್ ಮಾಡಿದಾಗ ಪ್ರೈಮರಿ ಕರೆಸ್ಪಾಂಡೆನ್ಸು, ಬಲಗೈಯಲ್ಲಿ ಎಡಗೈನ ಟ್ರೀಟ್ ಮಾಡಿದಾಗ ಸೆಕೆಂಡರಿ ಕರೆಸ್ಪಾಂಡೆನ್ಸ್. ಪ್ರೈಮರಿ ಕರೆಸ್ಪಾಂಡೆನ್ಸ್ ಸ್ಪೇಸ್ ದೊಡ್ಡದಾಗಿ ಬರುತ್ತೆ, ಸೆಕೆಂಡರಿ ಕರೆಸ್ಪಾಂಡೆನ್ಸ್ ಸ್ಪೇಸ್ ಚಿಕ್ಕದಾಗಿ ಬರುತ್ತೆ. ದಿಸ್ ಈಸ್ ದ ಫಾರ್ಮುಲಾ. ನೀವೆಲ್ಲರೂ ಅಬ್ಸರ್ವ್ ಮಾಡ್ಕೊಳ್ಳಿ, 2 ಕೈನೂ ಅಬ್ಸರ್ವ್ ಮಾಡಿ. ಅಕಸ್ಮಾತ್ ಕನ್ಫ್ಯೂಷನ್ ಆಯಿತಾ? ಸೊ ಪ್ರೈಮರಿ ಕರೆಸ್ಪಾಂಡೆನ್ಸು, ಸೆಕೆಂಡರಿ ಕರೆಸ್ಪಾಂಡೆನ್ಸ್. ಪ್ರೈಮರಿ ಯಾವಾಗಲೂ ಜಾಸ್ತಿ ಇರುತ್ತೆ, ಸೆಕೆಂಡ್ರಿ ಯಾವಾಗಲೂ ಕಡಿಮೆ ಇರುತ್ತೆ. ಅಕಸ್ಮಾತ್ ಸೆಕೆಂಡ್ರಿ ಜಾಸ್ತಿ ಬಂದ್ಬಿಡ್ತಾ, ಮತ್ತೊಂದು ಸರಿ ಕೋರಿಲೇಟ್ ಮಾಡ್ಕೊಳ್ಳಿ, ಏನೋ ತಪ್ಪಾಗಿದೆ ಇಲ್ಲಿ ಅನ್ನೋದು. ಅಕಸ್ಮಾತ್ ಪ್ರೈಮರಿ ಕಡಿಮೆ ಬಂತಾ, ಕೋರಿಲೇಟ್ ಮಾಡ್ಕೊಳ್ಳಿ, ಇಲ್ಲ ಇಲ್ಲೇನೋ ತಪ್ಪಾಗಿದೆ. ಪ್ರೈಮರಿ ಸ್ಪೇಸ್ ಜಾಸ್ತಿ, ಸೆಕೆಂಡ್ರಿ ಸ್ಪೇಸ್ ಕಡಿಮೆ. ಸಿಂಪಲ್. ಸೊ ಎಸ್ಪೆಷಲಿ ಇದು ಓವರ್ಲ್ಯಾಪ್ ಆಗಿರೋ ಆರ್ಗನ್ಸ್ಗೆ ತುಂಬ ಎಫೆಕ್ಟಿವ್ ರಿಸಲ್ಟನ್ನು ಕೊಡುವಂಥದ್ದು. ನಾವು ಇಷ್ಟು ದಿವಸ ಇಲ್ಲಿ ಟ್ರೀಟ್ಮೆಂಟ್ ಮಾಡಿದ್ದಲ್ಲೋ ಓವರ್ಲ್ಯಾಪ್ ಆಗಿರೋ ಆರ್ಗನ್ಸ್ನ, ಇವತ್ತಿಂದ ಏನು ಮಾಡ್ತೀರಾ, ಓವರ್ಲ್ಯಾಪ್ ಆಗಿರೋ ಆರ್ಗನ್ಸ್ನ ದೇಹದಲ್ಲಿ ಎಡಭಾಗದಲ್ಲಿ ಇದೆಯೋ ಬಲಭಾಗದಲ್ಲಿ ಇದೆಯೋ ಡಿಸೈಡ್ ಮಾಡ್ಕೊಳ್ಳಿ. ನೀವು ಕೂಡ ಆರ್ಗನ್ನು ಎಲ್ಲಿ ಬರುತ್ತೆ. ಹಾರ್ಟ್ ಈಸ್ ಎಕ್ಸಮ್ಟೆಡ್, ಹಾರ್ಟ್ ಬಿಟ್ಟು. ಮತ್ತು ಇದು ಅಷ್ಟೇ, ನೀವೇನಾರ ಇಲ್ಲಿ ಗ್ಯಾಸ್ಟ್ರಿಕ್, ಊಟಕ್ಕೆ ಮುಂಚೆ ಬರೋದು ಗ್ಯಾಸ್ಟ್ರಿಕಾ? ಕರೆಕ್ಟಾ? ನನಗಿವತ್ತು ಕನ್ಫ್ಯೂಷನ್ ಗ್ಯಾಸ್ಟ್ರಿಕ್ಕು ಅಸಿಡಿಟಿ. ಯಾಕೆಂದರೆ 30 ವರ್ಷ ಎಲ್ಲದಕ್ಕೂ ನಾನು ಒಂದೇ ಔಷಧಿ ಕೊಟ್ಟಿರೋದು, ಜೆಲ್ಲಸಿಲ್ ಟ್ಯಾಬ್ಲೆಟು ಇಲ್ಲಾಂದರೆ ಒಮಿಡಿ ಟ್ಯಾಬ್ಲೆಟು. ಸೊ ಹಂಗಾಗಿ ನಮಗೆ ಗ್ಯಾಸ್ಟ್ರಿಕ್ ಅಸಿಡಿಟಿ ಎಲ್ಲನೂ ಒಂದೇ ಹಾಕ್ಬಿಟ್ಟಿರ್ತೀವಿ ನಾವು. ಇಲ್ಲಿಗೆ ಬಂದಮೇಲೆ ನನಗೂ ಬದಲಾವಣೆ ಗೊತ್ತಾಗಿದ್ದು, ಗ್ಯಾಸ್ಟ್ರಿಕ್ ಅಂದರೆ ಅಸಿಡಿಟಿ ಅಂದರೆ ಊಟಕ್ಕೆ ಮುಂಚೆ ಯಾವ್ದು ಬರುತ್ತೆ, ಊಟ ಆದಮೇಲೆ ಯಾವ್ದು ಬರುತ್ತೆ ಅಂತ. ಸೊ ಇಲ್ಲಿ ಏನಾರ ಪ್ರಾಬ್ಲಮ್ ಇದ್ದಾಗ ನೀವು ಟ್ರೀಟ್ ಮಾಡಿದ್ರೆ ನೋಡಿ ಕುಡಿ. ಏನು ನೋಡ್ಬೋದು ಅಂದರೆ ಮ್ಯಾಕ್ಸಿಮಮ್ ಸೆಂಟ್ರಲ್ಲಿ ಬಂದಾಗ ರೈಟ್ ಹ್ಯಾಂಡ್ ಯೂಸ್ ಮಾಡಿ.
ಯಾಕೆಂದರೆ ಎಲ್ಲರಿಗೂ ಆಲ್ಮೋಸ್ಟ್ 99% ಆಫ್ ದ ಪೀಪಲ್ ರೈಟ್ ಹ್ಯಾಂಡ್ ಈಸ್ ಮೋರ್ ಸ್ಟ್ರಾಂಗರ್ ದೆನ್ ದ ಲೆಫ್ಟ್ ಹ್ಯಾಂಡ್ ಯೂಶ್ವಲಿ. ಸೊ ಹಾಗಾಗಿ ಈ ಸೆಂಟ್ರಲ್ ಇರ್ತಕ್ಕಂಥದ್ದಕ್ಕೆ ರೈಟ್ ಹ್ಯಾಂಡ್ನ ಯೂಸ್ ಮಾಡ್ಕೊಳ್ಳಿ, ರಿಸಲ್ಟ್ ಫಾಸ್ಟಾಗಿ ಬರುತ್ತೆ. ಇಲ್ಲಿಗಿಂತ 10% ಜಾಸ್ತಿ, ಡೌಟೇ ಇಲ್ದಿರಂಗೆ. ಸೊ ಇದೊಂದು ಟೆಕ್ನಿಕ್ನ ಜ್ಞಾಪಕ ಇಟ್ಕೊಂಡು ಟ್ರೀಟ್ ಮಾಡಿ. ನೀವು ಕಲರ್ ಆದರೆ ಎನಿ ಥೆರಪಿ ನಾನು ಹೇಳ್ತಾ ಇರೋದು ಬೇಸ್ಡ್ ಆನ್ ಸುಜೋಕ್ ಯೂಸ್ ಮಾಡಿ 10% ಎಕ್ಸ್ಟ್ರಾ ರಿಸಲ್ಟ್ ತೊಗೊಳ್ಳಿ. ಬೋನಸ್ ನಿಮ್ಗೆ ಆಫರ್ ಅದು. ಸೀಡ್ ಹಾಕಿ, ಕಲರ್ ಹಾಕಿ, ಅಕ್ಯುಪ್ರೆಷರ್ ಮಾಡಿ, ಪಂಚರ್ ಗೊತ್ತಿದ್ರೆ ಪಂಚರ್ ಮಾಡಿ, ಯಾವ್ದಾದ್ರು ಮಾಡಿ, ಯು ವಿಲ್ ಗೆಟ್ ಗುಡ್ ರಿಸಲ್ಟ್. ಸೆಂಟ್ರ್ ಆಗಿರೋದಕ್ಕೆ ಮಾತ್ರನೇ, ಇನ್ನು ಬೇರೆ ಎಲ್ಲ ಸೇಮ್ ಪ್ರೈಮರಿ ಸೆಕೆಂಡ್ರಿ ಕರೆಸ್ಪಾಂಡೆನ್ಸ್ ಸಿಸ್ಟಮ್ನ ನೀವು ಫಾಲೋ ಮಾಡ್ತಾ ಹೋಗಿ. ಲಿವರ್ ಪಾರ್ಟ್ ನೋಡಿ, ಇಲ್ಲಿ ಇದು ಲಿವರ್ ಅಲ್ವಾ, ಲಿವರ್ ಗಾಲ್ ಬ್ಲಾಡ್ರು, ಇದು ರೈಟ್ ಹ್ಯಾಂಡ್. ಸೇಮ್ ನಾವು ಲೆಫ್ಟ್ ಹ್ಯಾಂಡಲ್ಲಿ ತೊಗೊಂಡಾಗ ಲಿವರು ಗಾಲ್ ಬ್ಲಾಡ್ರು, ಲಿವರು ಗಾಲ್ ಬ್ಲಾಡ್ರು ಲೆಫ್ಟ್ ಹ್ಯಾಂಡಲ್ಲಿ ನಾವು ಮಾಡ್ತಾ ಇದ್ದೀವಿ. ಯಾಕೆ ಅಂದರೆ ಇಲ್ಲಿ ನಮಗೆ ಓವರ್ಲ್ಯಾಪಿಂಗ್ ಇಲ್ಲ ಇದಕ್ಕೆ. ಅದೇ ರೈಟ್ ಹ್ಯಾಂಡಿಗೆ ಬನ್ನಿ, ರೈಟ್ ಹ್ಯಾಂಡ್ ಮಾಡಿದಾಗ ನಮಗೆ ಓವರ್ಲ್ಯಾಪ್ ಬರುತ್ತೆ. ಸಪೋಸ್ ಒಬ್ಬ ವ್ಯಕ್ತಿಗೆ ಲಂಗ್ಸ್ ಪ್ರಾಬ್ಲಮ್, ಹಾರ್ಟ್ ಪ್ರಾಬ್ಲಮ್ ಏನೂ ಇಲ್ಲ, ನೇರವಾಗಿ ರೈಟ್ ಹ್ಯಾಂಡಲ್ಲಿ ಟ್ರೀಟ್ಮೆಂಟ್ ಕೊಟ್ಬಿಡಿ ಲಿವರ್ಗೆ. ಸಪೋಸ್ ಲಂಗ್ಸ್ ಪೇಷಂಟ್ ಇತ್ತು, ಬೇರೆ ಇನ್ನೆಲ್ಲ ಪ್ರಾಬ್ಲಮ್ಸ್ ಇತ್ತು, ಎಬೋವ್ ದ ಡಯಾಫ್ರಮ್ ಪ್ರಾಬ್ಲಮ್ ಜಾಸ್ತಿ ಕಾಣಿಸ್ತಾ ಇದೆ, ಆವಾಗ ಲೆಫ್ಟ್ ಹ್ಯಾಂಡಿಗೆ ಬನ್ನಿ, ಲಿವರ್ ಟ್ರೀಟ್ಮೆಂಟು ಪ್ರಾಬ್ಲಮ್ ಇದೆ ಅನ್ಸಿದ್ರೆ ಸೊ ಲಿವರ್ಗೆ ಟ್ರೀಟ್ಮೆಂಟ್ ಕೊಡಿ. ಇಲ್ಲಿ ಲೆಫ್ಟ್ ಹ್ಯಾಂಡಲ್ಲಿ ಸ್ಟಮಕ್ ಟ್ರೀಟ್ಮೆಂಟ್ ಕೊಡ್ತೀರಾ. ಲೆಫ್ಟ್ ಹ್ಯಾಂಡಲ್ಲಿ ಸ್ಟಮಕ್ ಟ್ರೀಟ್ಮೆಂಟ್ ಕೊಟ್ಟಾಗ ಎಬೋವ್ ದ ಡಯಾಫ್ರಮ್ ಈ ಲೈನಿಗೆ ಬಂದಾಗ ನೋಡಿ, ಈ ಲೈನಲ್ಲಿ ನಿಮಗೆ ಪ್ಯಾನ್ಕ್ರಿಯಾಸು, ಸ್ಟಮಕ್ಕು, ಈಗ ಸ್ಟಮಕ್ ಹೇಳ್ತಾ ಇದೆ, ಸ್ಟಮಕ್ಕು, ಸ್ಪ್ಲೀನು, ಪ್ಯಾನ್ಕ್ರಿಯಾಸು, ಹಾರ್ಟು. ಸೊ ಇಲ್ಲಿ ನೀವು ಸ್ಟಮಕ್ ಮೇಲೆ ಟ್ರೀಟ್ಮೆಂಟ್ ಕೊಡ್ತೀರಾ ಅಂತ ನೀವು ಕೊಡ್ತಾ ಇದ್ದೀರಲ್ವಾ, ಇಷ್ಟು ದಿವಸ ನೀವು ಸುಮ್ಮನೆ ಅಬ್ಸರ್ವ್ ಮಾಡಿ, ನೀವೆಲ್ಲಿ ಕಲರ್ ಹಾಕಿದೆ ಸ್ಟಮಕ್ಗೆ ಅಂತ ಒಂದ್ಸರಿ ಅಬ್ಸರ್ವ್ ಮಾಡಿ. ನೀವೆಲ್ಲ ಇಲ್ಲಿ ಕಲರ್ ಹಾಕಿದ್ದೀವಿ ಕರೆಕ್ಟಾಗಿ, ನಾನು ಕರ್ಸರ್ ತೋರಿಸ್ತಾ ಇದ್ದೀನಲ್ಲ, ಇಲ್ಲಿ ಹಾಕಿದ್ದೀವಿ. ತಪ್ಪು ಸರಿ ಅನ್ನೋದಕ್ಕಿಂತ ಇದು ಕೆಲವ್ರಿಗೆ ಕೆಲಸ ಮಾಡಿದೆ, ಕೆಲವ್ರಿಗೆ ಕೆಲಸ ಮಾಡಿಲ್ಲ. ಎಷ್ಟು ಜನಕ್ಕೆ ಕೆಲಸ ಮಾಡಿದೆ, ಎಷ್ಟು ಜನಕ್ಕೆ ಕೆಲಸ ಮಾಡಿಲ್ಲ, ನೀವು ನಿಜವಾಗ್ಲೂ ಪ್ರತಿಯೊಂದು ಪೇಷಂಟು ಡಾಟಾ ಇಟ್ಕೊಂಡ್ರೆ ಮಾತ್ರ ನೀವು ನಿಮ್ಮನ್ನು ನೀವು ಒಪ್ಕೋಬೋದು. ಯಾವುದೇ ಪೇಷಂಟ್ ಆಗಿರಲಿ, ರೈಟಿಂಗ್ ಅಲ್ಲಾರು ಇಟ್ಕೊಳ್ಳಿ, ಅಥವಾ ಸಿಸ್ಟಮ್ ಅಲ್ಲಾರು ಇಟ್ಕೊಳ್ಳಿ, ಅಥವಾ ಮೈಂಡಲ್ಲಾರು ಇಟ್ಕೊಳ್ಳಿ, ನೀವು 10 ಪೇಷಂಟ್ಗೆ ನೀವು ಇಲ್ಲಿ ಕಲರ್ ಹಾಕಿ ಕಳಿಸಿದಾಗ ಎಷ್ಟು ಪೇಷಂಟ್ಗೆ ವರ್ಕ್ ಆಯಿತು, ಎಷ್ಟು ಪೇಷಂಟ್ಗೆ ವರ್ಕ್ ಆಗಿಲ್ಲ ಅನ್ನೋದು ಇಂಪಾರ್ಟೆಂಟು. ನೀವು ಡಯಾಗ್ನೈಸ್ ಮಾಡಿ ಕರೆಕ್ಟಾಗಿ ಹಾಕಿ. ಇವತ್ತಿಂದ ಲೆಫ್ಟ್ ಹ್ಯಾಂಡ್ ಬಿಡಿ, ರೈಟ್ ಹ್ಯಾಂಡಿಗೆ ಬನ್ನಿ, ಇಲ್ಲಿ ನಿಮ್ಗೆ ಯಾವುದೇ ಓವರ್ಲ್ಯಾಪಿಂಗ್ ಇಲ್ಲ, ಇಲ್ಲಿ ಆರ್ಗನ್ಸ್ ಕರೆಕ್ಟಾ ನಿಮಗೆ ಸ್ಪೆಸಿಫಿಕ್ಕಾಗಿ ಸಿಗ್ತಾ ಇದೆ. ಸ್ಟಮಕ್ಕು, ಸ್ಪ್ಲೀನು, ಪ್ಯಾನ್ಕ್ರಿಯಾಸ್. ಡಯಾಬಿಟಿಕ್ ಪೇಷಂಟ್ನ ಟ್ರೀಟ್ ಮಾಡ್ತೀರಾ, ಪ್ಯಾನ್ಕ್ರಿಯಾಸ್ ಮೇಲೆ ಟ್ರೀಟ್ ಮಾಡಿ. ಸ್ಪೆಸಿಫಿಕ್ಕಾಗಿ ಜಾಗ ಇದೆ, ಇಲ್ಲಿ ಸಾಕಷ್ಟಿದೆ, ಇಲ್ಲಿ ಓವರ್ಲ್ಯಾಪಿಂಗೇ ಇಲ್ಲ, ಯಾವ ಆರ್ಗನು ನಿಮ್ಗೆ ಓವರ್ಲ್ಯಾಪಿಂಗ್ ಬರೋದಿಲ್ಲ. ಇಲ್ಲಿ ಸ್ಟಮಕ್ಕು, ಸ್ಪ್ಲೀನು, ಪ್ಯಾನ್ಕ್ರಿಯಾಸು ಟ್ರೀಟ್ ಮಾಡ್ತೀರಾ, ರೈಟ್ ಹ್ಯಾಂಡಲ್ಲಿ ಟ್ರೀಟ್ ಮಾಡಿ. ಲಿವರ್ ಟ್ರೀಟ್ ಮಾಡ್ತೀರಾ, ಲೆಫ್ಟ್ ಹ್ಯಾಂಡಲ್ಲಿ ಟ್ರೀಟ್ ಮಾಡಿ. ಲಿವರು ಟ್ರೀಟ್ ಮಾಡಬೇಕಾದ್ರೆ ಇದು ಸೆಕೆಂಡರಿ ಕರೆಸ್ಪಾಂಡೆನ್ಸ್ ಆಗುತ್ತೆ. ಪ್ರೈಮರಿ ಕರೆಸ್ಪಾಂಡೆನ್ಸ್ ಟ್ರೀಟ್ ಮಾಡಿದ್ರೆ ರಿಸಲ್ಟ್ ಫಾಸ್ಟಾಗಿ ಬರುತ್ತೆ ಅಂತ ಹೇಳಿದ್ದೀನಿ. ಇದಕ್ಕೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಪ್ಲೈಡ್. ಏನು, ಆಸ್ತಮಾ ಪೇಷಂಟ್ ಬರ್ತಾನೆ ಪಾಪ, ಆಸ್ತಮಾ ಪೇಷಂಟ್ ಬಂದಾಗ ನೀವೇನು ಮಾಡ್ತೀರಾ, ಲಿವರ್ಗೆ ಅಂತ ನೀವು ರೈಟ್ ಹ್ಯಾಂಡಲ್ಲಿ ಟ್ರೀಟ್ಮೆಂಟ್ ಕೊಡೋಕ್ಕೆ ಹೋಗ್ತೀರಾ. ಅದು ಲಂಗ್ಸ್ಗಾಗತ್ತಾ ಲಿವರ್ಗಾಗತ್ತಾ ಗೊತ್ತಾಗಲ್ಲ. ಸೊ ಆ ಲಂಗ್ಸಲ್ಲೂ ನೀವು ಅವನಿಗೆ ಎನರ್ಜಿ ಯಾವ್ದು ವೀಕ್ ಇದೆ ಅಂತ ನೋಡಿ, ಲೆಫ್ಟಾ ರೈಟಾ ನೋಡ್ಕೊಳ್ಳಿ. ಅದನ್ನು ಲೆಫ್ಟಲ್ಲಿ ನೀವು ಲೆಫ್ಟ್ ಹ್ಯಾಂಡಲ್ಲಿ ಒಂದು ಲಂಗ್ಸ್ಗೆ ಟ್ರೀಟ್ ಮಾಡಿ, ರೈಟ್ ಹ್ಯಾಂಡಲ್ಲಿ 2 ಲಂಗ್ಸ್ಗೂ ಟ್ರೀಟ್ ಮಾಡಿ, ಲೆಫ್ಟ್ ಹ್ಯಾಂಡಲ್ಲಿ ಲಿವರ್ಗೆ ಟ್ರೀಟ್ ಮಾಡಿ. ಆವಾಗ ಎಲ್ಲ ಪ್ರೈಮರಿ ಕರೆಸ್ಪಾಂಡೆನ್ಸ್ ಸಿಗುತ್ತೆ, ಸ್ಪೇಸ್ ಜಾಸ್ತಿ ಇರೋ ಜಾಗ ಸಿಗುತ್ತೆ, ಪರ್ಫೆಕ್ಟಾಗಿ ರಿಸಲ್ಟ್ ಬರೋ ಅಂಥ ಟ್ರೀಟ್ಮೆಂಟು ಸಿಗುತ್ತೆ ನಿಮಗೆ. ಇಲ್ಲ ಸರ್ ಆಸ್ತಮಾ ಇಲ್ಲ, ಬರೀ ಲಿವರ್ ಮಾತ್ರ ಇದೆ, ಪ್ಲಸ್ ಡಯಾಬಿಟಿಸ್ ಇದೆ, ಸೊ ಆವಾಗ ನೀವೇನು ಮಾಡ್ಬೋದು, ಲೆಫ್ಟ್ ಹ್ಯಾಂಡಲ್ಲಿ ಇದನ್ನು ಟ್ರೀಟ್ ಮಾಡಿ, ಇಲ್ಲ ರೈಟ್ ಹ್ಯಾಂಡಲ್ಲಿ ಟ್ರೀಟ್ ಮಾಡಿ. ಅವನಿಗೆ ಲಂಗ್ಸ್ ಪ್ರಾಬ್ಲಮ್, ಹಾರ್ಟ್ ಪ್ರಾಬ್ಲಮ್ ಇಲ್ಲ ಅಂದರೆ ಡೈರೆಕ್ಟಾಗಿ ರೈಟ್ ಹ್ಯಾಂಡಲ್ಲಿ ಟ್ರೀಟ್ ಮಾಡಿ. ನಿಮಗೆ ಗೊತ್ತಿದೆ ಸುಜೋಕಲ್ಲಿ ಯಾವುದಾದ್ರು ಪ್ರಾಬ್ಲಮ್ ಆರ್ಗನ್ ಇದ್ದಾಗ ಮಾತ್ರ ನಿಮ್ಮ ಕೈಯಲ್ಲಿ ಸ್ಟಿಮ್ಯುಲೇಷನ್ ಆಗುತ್ತೆ ಅಥವಾ ಪೇಯ್ನ್ ಬರುತ್ತೆ. ನೀವು ಪ್ರೋಬ್ ತಗೊಂಡು ಪ್ರೆಸ್ ಮಾಡಿದಾಗ ಪೇಯ್ನ್ ಇರುತ್ತೆ, ಅಥವಾ ಸ್ಟಿಮ್ಯುಲೇಟ್ರಲ್ಲಿ ಸ್ಟಿಮ್ಯುಲೇಟ್ ಆಗುತ್ತೆ. ಲಂಗ್ಸ್ ಚೆನ್ನಾಗಿತ್ತು ಅಂದರೆ ಸೊ ಲಂಗ್ಸ್ ಆರ್ಗನ್ ಪ್ರಾಬ್ಲಮ್ ನಿಮ್ಗೇನು ಗೊತ್ತಾಗಲ್ಲ. ಅವನಿಗೆ ಲಿವರ್ ಮಾತ್ರ ಪ್ರಾಬ್ಲಮ್ ಇದೆ, ಲಂಗ್ಸ್ ಎಲ್ಲ ಚೆನ್ನಾಗಿದೆ ಅಂದಾಗ ಲಿವರ್ ಆ್ಯಂಡ್ ಗಾಲ್ ಬ್ಲಾಡರ್ ಚೆಕ್ ಮಾಡಿ, ರೈಟ್ ಹ್ಯಾಂಡಲ್ಲಿ ಟ್ರೀಟ್ ಮಾಡಿ, ರಿಸಲ್ಟ್ ಫಾಸ್ಟ್ ಆಗಿ ತಗೊಳ್ಳಿ. ಸಿಂಪಲ್. ಈಗ ಇವತ್ತಿಂದ ಈಗಿಂದನೇ ಯಾರಿಗಾದರೂ ನಿಮಗೆ ಪ್ರಾಬ್ಲಮ್ ಬಂತಾ, ಗ್ಯಾಸ್ಟ್ರಿಕ್ ಬಂತಾ, ಅಸಿಡಿಟಿ ಬಂತಾ, ಆಸಿಡ್ ರಿಫ್ಲೆಕ್ಸ್ ಬಂತಾ,
ನೋಡಿ ಆಸಿಡ್ ರಿಫ್ಲೆಕ್ಸ್ ಆ್ಯಕ್ಚುಲಿ ಈ ಲೈನಲ್ಲಿ ನಾವು ಟ್ರೀಟ್ ಮಾಡ್ತೀವಿ. ನಾವು ಎಷ್ಟು ದಿವಸ ಟ್ರೀಟ್ ಮಾಡಿದ್ದು ಈ ಜಾಗದಲ್ಲಿ ಆಸಿಡ್ ರಿಫ್ಲೆಕ್ಸ್ಗೆ ಟ್ರೀಟ್ ಮಾಡಿರೋದು ನಾವು. ಆಸಿಡ್ ರಿಫ್ಲೆಕ್ಸ್ಗೆ ಈ ಜಾಗದಲ್ಲಿ ಟ್ರೀಟ್ ಮಾಡಿದ್ರೆ ಇದೇ ಸ್ಟಾರ್ಟಿಂಗ್ ಪ್ಲೇಸ್ ಆ್ಯಕ್ಚುಲಿ. ಇಲ್ಲಿ ಎನರ್ಜಿ ಬ್ಲಾಕೇಜಸ್ ಅಂತ ಹೇಳ್ತೀವಿ. ಇಲ್ಲಿ ಪೇಯ್ನು ಇರುತ್ತೆ ಅಥವಾ ಸ್ಟಿಮ್ಯುಲೇಟರಲ್ಲಿ ನೀವು ಸ್ಟಿಮ್ಯುಲೇಟ್ ಮಾಡಿದಾಗ ಸ್ಟಿಮ್ಯುಲೇಷನ್ಸು ಜೋರಾಗಿರುತ್ತೆ. ಸೊ ಈ ಜಾಗದಲ್ಲಿ ಎರಡೂ ಕೈಯಲ್ಲಿ ಟ್ರೀಟ್ ಮಾಡಿ ಇನ್ಸ್ಟೆಂಟ್ ವಿತಿನ್ ಹಾಫ್ ಆನ್ ಅವರಲ್ಲಿ ಕಡಿಮೆ ಆಗುತ್ತೆ. ಅದ್ಭುತವಾಗಿ ಕೆಲಸ ಮಾಡುತ್ತೆ ಈ ಜಾಗದಲ್ಲಿ ನೀವು ಟ್ರೀಟ್ ಮಾಡಿದಾಗ. ಇನ್ನೂ ಒಂದು ನಿಮ್ಮ ಮೂತ್ರಕೋಶ, ಮೂತ್ರನಾಳ ಮತ್ತು ಗುದದ್ವಾರ ಮತ್ತು ಇವೆಲ್ಲ ಟ್ರೀಟ್ಮೆಂಟ್ ಮಾಡಬೇಕಾದ್ರೆ ಎಕ್ಸಾಕ್ಟಾಗಿ ಈ ಪ್ಲೇಸ್ ಬರುತ್ತೆ, ಫ್ರಂಟು ಮತ್ತು ಬ್ಯಾಕು. ಇದನ್ನು ನೀವು ಹೇಗೆ ಟ್ರೀಟ್ ಮಾಡ್ತೀರಾ? ಇಲ್ಲಿ ನಿಮ್ಗೆ ಒಂದು ಸೆಕೆಂಡ್ ಕನ್ಫ್ಯೂಷನ್ನು. ಸರ್ ಇಲ್ಲಿ ಫ್ರಂಟಲ್ಲಿ ಸ್ಟಿಮ್ಯುಲೇಷನ್ ಆಗುತ್ತೆ, ಬ್ಯಾಕ್ ಸೈಡು ಸ್ಟಿಮ್ಯುಲೇಟ್ ಆಗುತ್ತೆ, ಪ್ರೆಸ್ ಮಾಡಿದಾಗ ಪಾಯಿಂಟ್ ಹಿಂದೆಯಿಂದ ಮುಂದೆ ಎಲ್ಲಿದೆ ಅಂತಲೂ ಗೊತ್ತಾಗೋದಿಲ್ಲ. ಸೊ ಇಲ್ಲಿ ನಾವು TCM ಪಾಯಿಂಟಲ್ಲಿ ನಾವು TEM ಪಾಯಿಂಟಲ್ಲಿ ಏನು ತಿಳ್ಕೊಂಡಿದ್ದೀವಿ? ಡ್ಯೂ ಟು ಇನ್ಕ್ರೀಸ್ ಆಫ್ ಕೋಲ್ಡ್ ಇನ್ ಎಕ್ಸಿಸ್, ಕೋಲ್ಡ್ ಜಾಸ್ತಿ ಆದಾಗ ಇಲ್ಲಿ ಫಂಕ್ಷನ್ ಕಡಿಮೆ ಆಗುತ್ತೆ. ಅದು ಯಾಂಗ್ ಡಿಫಿಷಿಯನ್ಸಿ ಅಂತ ಕರಿತೀವಿ. ಯಾಂಗ್ ಡಿಫಿಷಿಯನ್ಸಿ ಸಿಂಪ್ಟಮ್ಸ್ ಬಂದಾಗ ಫ್ರಂಟು ಬ್ಯಾಕು ಎಲ್ಲ ಏನು ಸೊಂಟದಿಂದ ಕೆಳಗಡೆ ಅಂದರೆ ಒಕ್ಕಳಿಂದ ಕೆಳಭಾಗ ಪೂರ್ತಿ ಪ್ರಾಬ್ಲಮ್ ಬರುತ್ತೆ. ಕೆಲವು ಸಿಂಪ್ಟಮ್ಸ್ ನಿಮಗೆ ಡಯಾಗ್ನೈಸ್ ಆಗುತ್ತೆ, ಕೆಲವು ಸಿಂಪ್ಟಮ್ಸ್ ಡಯಾಗ್ನೈಸ್ ಆಗಲ್ಲ. ಇಷ್ಟೇ ವ್ಯತ್ಯಾಸ, ಬೇರೆ ಏನೂ ಇಲ್ಲ. ಸೊ ಸಿಂಪ್ಟಮ್ಸ್ ಡಯಾಗ್ನೈಸ್ ಆಗಲಿ ಆಗದಿರ ಇರಲಿ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇದು ಮುಂಭಾಗದಲ್ಲಾಗಲಿ ಅಂದರೆ ರಿಪ್ರೊಡಕ್ಟಿವ್ ಆರ್ಗನ್ಸು, ಎಕ್ಸ್ಕ್ರಿಟರಿ ಆರ್ಗನ್ಸ್ ಎಲ್ಲ ಎಕ್ಸ್ಕ್ರಿಟರಿ ಆರ್ಗನ್ಸೇ. ಇಲ್ಲಿ ಫ್ರಂಟು ಬ್ಯಾಕೆಲ್ಲ ಇರೋದು ಎಕ್ಸ್ಕ್ರಿಟರಿ ಆರ್ಗನ್ಸ್ ಅಲ್ವಾ ಇಲ್ಲಿ. ಸೊ ಇಲ್ಲಿ ನೀವು ಪ್ರೆಷರ್ ಹಾಕ್ತೀವಿ. ನಾವು ಡಯಾಗ್ನೈಸ್ ಮಾಡಬೇಕಂದ್ರೆ ಸುಜೋಕ್ ಅಂದ್ರೆ ಪ್ರೆಷರ್, ಒಂದು ಪ್ರೆಷರ್ ಹಾಕ್ತೀವಿ. ಪ್ರೆಷರ್ ಹಾಕಿದಾಗ ಪೇಯ್ನ್ ಫೀಲ್ ಆಗುತ್ತೆ. ಪೇಷಂಟಿಗೆ ಎಲ್ಲಿ ಬರುತ್ತೆ? ಬ್ಯಾಕ್ ಸೈಡ್ ಬರುತ್ತೆ, ಫ್ರಂಟಲ್ಲಿ ಬರುತ್ತೆ, ಹೇಳೋಕ್ಕಾಗಲ್ಲ, ಗೊತ್ತಾಗಲ್ಲ ಪೇಷಂಟಿಗೆ. ಪೇಯ್ನ್ ಅಂತೂ ಇರುತ್ತೆ. ಸೊ ನೀವು ಇಲ್ಲಿ ಯಾವುದೇ ಪೇಯ್ನ್ ಆದರೂ ಸಹ ಇಲ್ಲಿರೋ ಪೇಯ್ನು ಡ್ಯೂ ಟು ಯಾಂಗ್ ಡಿಫಿಷಿಯನ್ಸಿ. ಸೊ ಯಾಂಗ್ನ ಹೆಂಗೆ ರೈಸ್ ಮಾಡಬೇಕು ಮಾಡಿ, ಒಂದು ಸ್ಟಿಮ್ಯುಲೇಷನ್ ಮಾಡಿ, ಪಾಯಿಂಟ್ ಪ್ರೆಷರ್ ಮಾಡಿ ಅಥವಾ ಕಲರಿಂಗ್ ಮಾಡಿ, ಯಾವುದಾದ್ರೂ ಮಾಡಿ ಬೆಸ್ಟಾಗಿ ವರ್ಕ್ ಆಗುತ್ತೆ. ಸೊ ಇದಕ್ಕೆ ನೀವು TCM ಫಾರ್ಮುಲಾನ ಅಪ್ಲೈ ಮಾಡಿಕೊಡಿ. ಮುಂಚೆ ಎಲ್ಲ ನಮಗೆ ಕನ್ಫ್ಯೂಷನ್ ಇರೋದು, ಇವಾಗ ಕನ್ಫ್ಯೂಷನ್ ಬೇಕಾಗಿಲ್ಲ. ಸೊ ಬಿಲೋ ದ ನಾವೆಲ್ ಬಂದಿದ ತಕ್ಷಣ ಯಾಂಗ್ ಡಿಫಿಷಿಯನ್ಸಿ, ಎಸೆನ್ಸ್ ಕಡಿಮೆ ಆದ್ರೇ ಯಾಂಗ್ ಡಿಫಿಷಿಯನ್ಸಿ ಆಗೋದು. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಸುಮ್ಮನೆ ಯಾಂಗ್ ಏನೋ ಎಸೆನ್ಸ್ ಕಡಿಮೆ ಆಗಲ್ಲ. ಕಿಡ್ನಿಯಲ್ಲಿ ಎಸೆನ್ಸ್ ಕಡಿಮೆ ಆಗಬೇಕಂದ್ರೆ ನಿಮ್ಮಲ್ಲಿ ಫಂಕ್ಷನ್ ಕಡಿಮೆ ಆಗಬೇಕು. ನಿಮ್ಮಲ್ಲಿ ಫಂಕ್ಷನ್ ಕಡಿಮೆ, ಎಸೆನ್ಸ್ ಕಡಿಮೆ ಆಗಿದೆ ಅಂದರೆ ಡೆಫಿನೆಟಾಗಿ ನಿಮ್ಮಲ್ಲಿರೋ ಯಾಂಗ್ ಕಡಿಮೆ ಆಗಿಬಿಡುತ್ತೆ. ಸೊ ಹಾಗಾಗಿ ಪೈಲ್ಸ್ ಬರಲಿ, ಪಿಸ್ಟುಲಾ ಬರಲಿ, ಬೇರೆ ಇನ್ನೇನೇ ಪ್ರಾಬ್ಲಮ್ ಬಂದರೂ ಸಹ ಆಟೋಮೆಟಿಕ್ಕಾಗಿ ತಿಳ್ಕೊಳ್ಳಿ. ಈವನ್ ಬ್ಲಾಡರ್, ಯೂರಿನರಿ ಇನ್ಫೆಕ್ಷನ್ ಬಂದರೂ ಸಹ ಸೀಸನ್ ವೈಸು ನೋಡ್ಕೋಬೋದು. ಕೆಲವು ಸರಿ ಸಮ್ಮರಲ್ಲಿ ಆದಾಗ ಬೇರೆ ಇರುತ್ತೆ. ಆಲ್ಮೋಸ್ಟ್ ಇನ್ಫೆಕ್ಷನ್ ಬರುತ್ತೆ ಅಂದರೆ ಡ್ಯೂ ಟು ಕೋಲ್ಡ್ ಓನ್ಲಿ. ಅದು ನೀವು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಸೊ ಯು ಜಸ್ಟ್ ಮಸಾಜ್ ಅಂದರೆ ಪ್ರೆಸ್, ಆ ಪೇಯ್ನ್ ಎಲ್ಲಿರುತ್ತೆ ಅಲ್ಲಿ ಪ್ರೆಸ್ ಮಾಡೋದು ಅಥವಾ ಸ್ಟಿಮ್ಯುಲೇಟ್ರಲ್ಲಿ ಸ್ಟಿಮ್ಯುಲೇಟ್ ಮಾಡುವಂಥದ್ದು, ಫಾಸ್ಟ್ ರಿಸಲ್ಟ್ ಬರುತ್ತೆ. ಮತ್ತೆ ಒಂದು ಸೆಕೆಂಡ್ ಕನ್ಫ್ಯೂಷನ್, ಸರ್ ಇದಕ್ಕೆ ನಾವು ಯಾವ್ದು ತಗೋಬೋದು? ಪ್ರೈಮರಿ ಕರೆಸ್ಪಾಂಡೆನ್ಸು, ಸೆಕೆಂಡ್ರಿ ಕರೆಸ್ಪಾಂಡೆನ್ಸ್? ನಾನು ಆಗಲೇ ಹೇಳಿದೆ, ಸೆಂಟ್ರ್ ಪಾರ್ಟ್ ಆಫ್ ದ ಬಾಡಿ ಏನು ಮಾಡ್ಬೋದು ನೀವು? ಲೆಫ್ಟ್ ಹ್ಯಾಂಡ್ಗಿಂತ ರೈಟ್ ಹ್ಯಾಂಡಲ್ಲಿ ಎನರ್ಜಿ ಲೆವೆಲ್ ಜಾಸ್ತಿ ಇರುತ್ತೆ, ಸಿಂಪಲ್. ಸೊ ರೈಟ್ ಹ್ಯಾಂಡ್ನ ಟ್ರೀಟ್ ಮಾಡಿ, ಸಿಂಪಲ್ ಆಗಿ, ನೋ ಕನ್ಫ್ಯೂಷನ್. ನೀವೆಲ್ಲೇ ಹೋಗಿ, ಆ್ಯಕ್ಚುಲಿ ಕೈಗಿಂತ ಕಾಲಲ್ಲಿ ಇನ್ನೂ ಸ್ಟ್ರೆಂತ್ ಜಾಸ್ತಿ ಇರುತ್ತೆ, ನೀವು ಕಾಲಲ್ಲಿ ಟ್ರೀಟ್ ಮಾಡಿ, ಕಾಲು ಇನ್ನೂ ಫಾಸ್ಟಾಗಿ ವರ್ಕ್ ಆಗುತ್ತೆ. ಅಂದರೆ ಸ್ವಲ್ಪ ನಿಮಗೆ ಶಕ್ತಿ ಜಾಸ್ತಿ ಬೇಕು ಪ್ರೆಷರ್ ಹಾಕಬೇಕು ಅಂದರೆ. ಸೊ ಕಲರ್ ಹಾಕಿ ಟ್ರೀಟ್ ಮಾಡಿ. ಲೆಫ್ಟಿಗಿಂತ ರೈಟ್ ಬೆಟರು, ರೈಟ್ಗಿಂತ ಲೆಗ್ ಬೆಟರ್. ಸೆಂಟ್ರ್ ಆಫ್ ದ ಬಾಡಿ ಟ್ರೀಟ್ ಮಾಡಬೇಕಾದ್ರೆ, ಎಸ್ಪೆಷಲಿ ಬಿಲೋ ದ ನಾವೆಲ್. ಸೊ ಈ ಫಾರ್ಮುಲಾ ಎಲ್ಲ ಅಪ್ಲೈ ಮಾಡ್ಕೊಳ್ಳಿ ನೀವು. ಇನ್ನೊಂದು ಹೆಂಗೆ ಫಾರ್ಮುಲಾ ಅಪ್ಲೈ ಮಾಡ್ಕೊಳ್ಳಿ. ನಾವು ದೇಹನ ಡಿವೈಡ್ ಮಾಡಿರೋದನ್ನ ಫಾರ್ಮುಲಾ ಅಪ್ಲೈ ಮಾಡ್ಕೊಳ್ಳಿ. ಸೊ ಎಬೋ ದ ಡಯಾಫ್ರಮ್ ಮತ್ತು ಬಿಲೋ ದ ಡಯಾಫ್ರಮ್ನ. ಸೊ ಇದನ್ನೆಲ್ಲ ನೋಡಿಕೊಂಡು ಒಂದೊಂದಾಗಿ ಮಾಡ್ತಾ ಹೋಗಿ. ಸುಮಾರು ಜನ ಕ್ಲಾಸಿಗೆ ಜಾಯಿನ್ ಆಗಬೇಕು ಅಂತ ಅಂದ್ಕೋತೀನಿ ನಾನು. ಸೊ ಇವತ್ತಿಗೆ ಈ ಕ್ಲಾಸನ್ನು ಇಲ್ಲಿಗೆ ಕ್ಲೋಸ್ ಮಾಡೋಣ. ಸೊ ಎಲ್ರಿಗೂ ಧನ್ಯವಾದಗಳು. ನಾನು ಹೇಳೋದು ಎಂಡ್ ಟೈಮಲ್ಲಿ ಜಾಯಿನ್ ಆಗಿಬಿಡಿ, ಟೈಮು ಸೇವ್ ಆಗುತ್ತೆ, ನನಗೂ ಸಹ ಟೈಮ್ ಸಾಕಷ್ಟು ಸೇವ್ ಆಗುತ್ತೆ. ನೆಕ್ಸ್ಟ್ ಕ್ಲಾಸ್ಗಳಿಂದ ಇನ್ ಟೈಮಲ್ಲಿ ಜಾಯಿನ್ ಆಗಿ ಕರೆಕ್ಟ್ ಟೈಮಿಗೆ ಶಾರ್ಪಾಗಿ ಸ್ಟಾರ್ಟ್ ಮಾಡೋಣ, ಶಾರ್ಪಾಗಿ ಕ್ಲೋಸ್ ಮಾಡೋಣ, ಎಂಡ್ ಮಾಡೋಣ. 1 hour ಆ್ಯಕ್ಚುಲಿ ಕ್ಲಾಸ್ ನಂದಿರೋದು. ಸೊ ಹಾಫ್ ಆನ್ ಅವರ್ ಎಕ್ಸ್ಟ್ರಾ ಕ್ವಶನ್ ಏರಿಯಾ ಅಂತ ಮಾಡ್ಕೊಂಡಿರೋದು ನಾವು. ಸೊ 1 hourಲ್ಲಿ ಮುಗಿಸ್ಕೊಳ್ಳೋಣ ಕ್ಲಾಸ್ನ ಇನ್ನು ಮುಂದೆ. ಓಕೆ, ಸೊ ಇವತ್ತಿನ ಸೆಷನ್ ಕ್ಲೋಸ್ ಆಗಿದೆ. ಸೊ ನಾಳೆ ಮತ್ತೆ ಭೇಟಿ ಆಗೋಣ.
ಪ್ರಮೋದ್ ಸರ್ ಏನಾದ್ರು ವಿಷಯ ಹೇಳೋದಿದ್ರೆ ನಾಳೆ ಹೇಳ್ಬಿಡೋಣ. ಸರ್ ಒಂದೇ ಇದು ಲಾಸ್ಟ್ ಒಂದ್ಸರ್ತಿ ನೀವು ಅಸಿಡಿಟಿಗೆ ನೀವು ಹೇಳಿದ್ರಿ ಮೇಲ್ಗಡೆ ಈ ಪಾಯಿಂಟ್ ಆಸಿಡ್ ರಿಫ್ಲೆಕ್ಸ್. ಆಸಿಡ್ ರಿಫ್ಲೆಕ್ಸ್ಗೆ ಈ ಪಾಯಿಂಟ್ ಅದ್ಭುತವಾಗಿ ವರ್ಕ್ ಮಾಡುತ್ತೆ. ಇದು ಹೌದು. ಅದೇ ನೀವು ಗ್ಯಾಸ್ಟ್ರಿಕ್ ಅನ್ನೋ ಬಂತು ಅಂತಂದ್ರೆ ಏನೂ ಇಲ್ಲ, ಪ್ರಾಬ್ಲಮ್ ಎಲ್ಲಿದೆ ಅಂತ ನೋಡಿ, ಟ್ರೀಟ್ ಮಾಡಿ. ರೈಟ್ ಹ್ಯಾಂಡಲ್ಲಿ ಟ್ರೀಟ್ ಮಾಡ್ಕೊಳ್ಳಿ. ಆಸಿಡ್ ರಿಫ್ಲೆಕ್ಸ್ ಎರಡೂ ಕೈಯಲ್ಲಿ ಮಾಡ್ಬೋದು. ನೀವು ಸ್ಟಮಕ್ಗೆ ಟ್ರೀಟ್ಮೆಂಟ್ ಕೊಡೋದಾದ್ರೆ ರೈಟ್ ಹ್ಯಾಂಡಲ್ಲೇ ಟ್ರೀಟ್ಮೆಂಟ್ ಮಾಡಿ, ಅದ್ಭುತವಾಗಿ ವರ್ಕ್ ಆಗುತ್ತೆ. ನೋ ಕನ್ಫ್ಯೂಷನ್, ನೋ ಓವರ್ಲ್ಯಾಪಿಂಗ್. ರೈಟ್ ಹ್ಯಾಂಡು. ಓಕೆ ಓಕೆ. ಐದರ್ ಅಸಿಡಿಟಿ ಆರ್ ಗ್ಯಾಸ್ಟ್ರಿಕ್. ಹೌದು. ಅಲ್ಲ ನೀವು ಅಲ್ಲಿ ತೋರಿಸ್ಬೇಕಾದ್ರೆ ಕರೆಕ್ಟ್ ಆಗಿ ತೋರಿಸಿದ್ರಿ. ಫುಡ್ ಪೈಪ್ ಏನಿದೆಯೋ ಸೆಂಟ್ರಲ್ ಫುಡ್ ಪೈಪ್ ಬರೋದು ಸೆಂಟ್ರಲ್ ಬರುತ್ತೆ ಸರ್. ಸೆಂಟ್ರಲ್ ಬರುತ್ತೆ. ಸೊ ಟ್ರೀಟ್ ವಿತ್ ರೈಟ್ ಹ್ಯಾಂಡ್. ಯಾಕೆ ರೈಟ್ ಹ್ಯಾಂಡ್? ಬಿಕಾಸ್ ಆಫ್ ದ ಎನರ್ಜಿ ಇಸ್ ಮೋರ್ ಇನ್ ರೈಟ್ ಹ್ಯಾಂಡ್. ಅದೇ ನಾವು ಸ್ಟಮಕ್ ನ ಟ್ರೀಟ್ಮೆಂಟ್ ಮಾಡ್ತೀವಿ ಅಂತ ಹೇಳ್ತೀವಿ ಸರ್. ಸ್ಟಮಕ್ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಇವಾಗ ನನ್ನ ಕ್ವಶನ್ ಏನು ಅಂದ್ರೆ, ವೆನ್ ಇಟ್ ಕಮ್ಸ್ ಟು ಅಸಿಡಿಟಿ ಆರ್ ಗ್ಯಾಸ್ಟ್ರಿಕ್, ಇದು ಸ್ಟಮಕ್ ಅಂತ ಟ್ರೀಟ್ಮೆಂಟ್ ಮಾಡಬೇಕು, ಇಲ್ಲ ನೀವು ಹೇಳಿದ ಪ್ರಕಾರ ಫುಡ್ ಪೈಪ್ ಏನು ಪಿಕ್ಚರ್ ನಲ್ಲಿ ಇತ್ತು ಮಧ್ಯದಲ್ಲಿ ಅಲ್ಲಿ ಇತ್ತಲ್ಲ ಅದು ಟ್ರೀಟ್ಮೆಂಟ್ ಮಾಡಬೇಕು. ಅದೊಂದು ಸ್ವಲ್ಪ ಕ್ಲಾರಿಟಿ ಚೆನ್ನಾಗಿರುತ್ತೆ ಸರ್. ಸ್ಟಮಕ್ ಟ್ರೀಟ್ಮೆಂಟ್ ಅಂತಂದ್ರೆ ಲೆಕ್ಕ, ಸ್ಟಮಕ್ ಟ್ರೀಟ್ಮೆಂಟ್ ಅಂದ್ರೆ ಸ್ಟಮಕ್ ಬಂದು ರೈಟ್ ಹ್ಯಾಂಡ್ ಅಲ್ಲಿ ಇಲ್ಲಿ ಬರುತ್ತೆ ಸರ್. ಇನ್ನೊಂದು ಫುಲ್ ಕ್ಲಾರಿಟಿ ಕೊಟ್ಬಿಡ್ತೀನಿ. ಫುಲ್ ಬಾಯಿಂದ ಹೊಟ್ಟೆ ತನಕ ರೈಟ್ ಹ್ಯಾಂಡಲ್ಲಿ ಟ್ರೀಟ್ ಮಾಡ್ಬಿಡಿ. ಸಿಂಪಲ್, ನೋ ಕನ್ಫ್ಯೂಷನ್. ಬಾಯಿಂದ ಹೊಟ್ಟೆ ತನಕ ರೈಟ್ ಹ್ಯಾಂಡಲ್ಲೇ ಟ್ರೀಟ್ ಮಾಡ್ಬಿಡಿ. ಅಲ್ಲ ಸರ್, ರೈಟ್ ಹ್ಯಾಂಡ್ ಓಕೆ. ನಂದಕ್ಕೆ ಹೇಳ್ತಾ ಇರೋದು, ನೀವು ಪಿಕ್ಚರ್ ತೋರಿಸಿದ್ರು, ಪಿಕ್ಚರ್ ಪ್ರಕಾರ ಫುಡ್ ಪೈಪ್ ಇವಾಗ ಇದು ರೈಟ್ ಹ್ಯಾಂಡ್ ಅಂತ ತಿಳ್ಕೊಂಡ್ರೆ ಫುಡ್ ಪೈಪ್ ಮಧ್ಯದಲ್ಲಿ ಬರುತ್ತೆ. ಹೌದು. ಸ್ಟಮಕ್ ಸ್ವಲ್ಪ ಈ ಕಡೆ ಬರುತ್ತೆ. ಫುಡ್ ಪೈಪ್ ಇಲ್ಲಿ ಬರುತ್ತೆ, ನಾವು ಮೇಲ್ಗಡೆ ಇಲ್ಲಿ ಬರುತ್ತೆ. ಇದು ಎಂಡ್ ಸ್ಟಮಕ್ ಸ್ಟಾರ್ಟಿಂಗ್ ಇದಷ್ಟೇ ಇದೆ. ಹೌದು ಸರ್, ಹೌದು. ಸ್ಟಾರ್ಟಿಂಗ್ ಫುಡ್ ಪೈಪ್ ಮೌತ್ ಇಂದ ಹಿಂಗೆ. ಹೌದು. ಸ್ಟಮಕ್ ಮೇಲ್ಗಡೆ ಮಾತ್ರ ಇಲ್ಲಿ ಬರುತ್ತೆ. ಹೌದು. ಇಷ್ಟು ಬರುತ್ತೆ ಇಲ್ಲಿ, ಇನ್ ಮಿಕ್ಕಿದ ಇಲ್ಲಿ ಬರುತ್ತೆ. ಈ ಗಂಟ್ಲಿಂದ ಬಂದು ಇಲ್ಲಿಂದ ಇಲ್ಲಿವರೆಗೂ ಬರುತ್ತೆ ನೋಡಿ, ಇಲ್ಲಿಂದ ಇಲ್ಲಿವರೆಗೂ ಬರುತ್ತೆ ಫುಡ್ ಪೈಪ್. ದಿಸ್ ಇಸ್ ಎಂಡಿಂಗ್ ಇಲ್ಲಿಂದ. ಇಲ್ಲಿ ಎಂಡ್ ಆಗುತ್ತೆ, ಇಲ್ಲಿ ಸ್ಟಾರ್ಟ್ ಆಗೋದು, ಸ್ಟಮಕ್ ಸ್ಟಾರ್ಟ್ ಆಗುತ್ತೆ. ಪೈಪ್ ಇಷ್ಟೇ ಇರೋ ನೋಡಿ, ಚಿಕ್ಕದು ಇಷ್ಟೇ ಎಷ್ಟು ತೋರಿಸಿದಾರೆ ಅಲ್ಲಿ. ಅಂದ್ರೆ ಇಷ್ಟೇ ಆಸಿಡ್ ರಿಫ್ಲೆಕ್ಸ್ ಆಗೋದಲ್ಲಿ ಅಲ್ಲಿ ಒಂದು ವಾಲ್ವ್ ಇರುತ್ತೆ ಕ್ಲೋಸ್ ಆಗಕ್ಕೆ. ಆ ವಾಲ್ವ್ ಇಲ್ಲಿ ಬರುತ್ತೆ. ಇಲ್ಲಿ ವಾಲ್ವಿಂದ ಮೇಲ್ಗಡೆ ಪಾರ್ಟ್ ಫುಲ್ ಇಲ್ಲಿಂದ ಬರುತ್ತೆ. ಈ ಕುತ್ತಿಗೆಯಿಂದ ಕೆಳಭಾಗದಲ್ಲಿ ಬರುತ್ತೆ ಇದು. ಆಕ್ಚುಲಿ ಇಲ್ಲಿಂದ ಇಲ್ಲಿಗೆ ಬರುತ್ತೆ, ಇಲ್ಲಿಗೆ ಎಂಡ್ ಆಗ್ಬಿಡುತ್ತೆ ಅದು. ಈ ಎಂಡ್ ಆದ್ಮೇಲೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಮತ್ತೆ ಇಲ್ಲಿಂದ ಸ್ಟಾರ್ಟ್ ಆಗೋದು. ಓಕೆ. ನಾಟ್ ಫುಲ್ ಲೆಂತ್ ಪೈಪ್ ಇಲ್ಲಿಲ್ಲ, ಈ ವಾಲ್ವ್ ಮಾತ್ರ ಇರುತ್ತೆ. ಈಗ ಗೊತ್ತಾಯ್ತು ಸರ್. ಯಾಕಂದ್ರೆ ಓನ್ಲಿ ಆ ಲೆಕ್ಕದಲ್ಲಿ ನೋಡಿದ್ರೆ ಹೆಡ್ ಇಂದ ಹಿಂಗೆ ಬಂದು ತಿರ್ಗಾ ಇಲ್ಲಿಂದ ಹಿಂಗೆ ಮಧ್ಯದಲ್ಲೇ ಒಂದು ಗ್ಯಾಪ್ ಆಗುತ್ತೆ. ಹಾರ್ಟ್ ಲೆಂತ್ ಗ್ಯಾಪ್ ಬರುತ್ತೆ. ಓಕೆ, ಕ್ಲಿಯರ್ ಅಲ್ವಾ? ಎಸ್ ಸರ್. ರೈಟ್. ಎನಿ ಕ್ವಶನ್ ಏರಿಯಾ ನೆಕ್ಸ್ಟ್ ಕ್ಲಾಸ್ ಮಾಡೋಣ. ನಾಳೆ ಮತ್ತೆ ಭೇಟಿ ಆಗೋಣ.